ಅವ್ರು ಕಂಪ್ನಿ ಬಿಟ್ಟು ಹೋದ್ರು. ಆಮೇಲೆ 15 ದಿವಸ ಕಂಪ್ನಿ ಬಂದಾಯ್ತು. ನಮ್ಮ ಮಾವವ್ರಿಗೆ ಕೂಡ ಹುಷಾರ್ ತಪ್ಪಿ ಮಲಗಿದ್ರು. ಅವ್ರಿಗೆ ಇದೇ ಒಂದು ಹೊಟ್ಟೆಬೇನ ಅಂತಾರ ಆ ಕಡೆ ಧಾರವಾಡ ಹುಬ್ಳಿ ಕಡೆ. ಹಿಂಗ್ ಕಂಪ್ನಿ ಬಂದಾಗ್ಬಿಟ್ರೆ ಹೆಂಗೆ ನಡೆಯೋದು, ಇಷ್ಟು ಜನಗಳನ್ನ ಸಂಭಾಳಿಸ್ಬೇಕು, ಅವ್ರಿಗೆ ಊಟ ತಿಂಡಿ ಆಮೇಲೆ ಸಂಬಳಗಳು ಹೆಂಗೆ ಅಂತೇಳಿ ಪಾಪ ಇದು ಮಾಡಿದ್ರು. ನಾನೇನ್ ಮಾಡಿದೆ, ಒಂದ್ ದಿವಸ ಅಲ್ಲಿ ನಾವು ಹೆಂಗೆ ಅಂದ್ರೆ ಫಸ್ಟ್ ಊರು ಕ್ಯಾಂಪ್ ಮಾಡಿದಾಗ ಆ ಜಾಗ ಎಲ್ಲಿ ಸಿಗುತ್ತದ ಅಲ್ಲಿ ಇರ್ಬೇಕು ನಾವು. ನಮ್ಗೆ ಯಾವ ಮನೆ ಸಿಗುತ್ತೆ ಆ ಮನೇಲಿ ಇರ್ಬೇಕು. ಒಂದು ಸ್ಕೂಲ್ ಸಿಕ್ಕಿತ್ತು ಅಲ್ಲಿ ಹುಲ್ಗೂರಲ್ಲಿ, ಆ ಸ್ಕೂಲಲ್ಲಿ ಇದ್ವಿ. ಆಮೇಲೆ ಇರ್ತಾ ಒಂದು ಮನೆ ಬಾಡಿಗೆ ತಗೊಂಡು ಆಮೇಲೆ ಮನೇಲಿ ಇರೋಕ್ ಶುರು ಮಾಡಿದ್ವಿ. ಆ ಬಾಡಿಗೆ ಕೂಡ ದುಡ್ಡು ಬೇಕಲ್ಲ ಕಂಪ್ನಿಗಳು. ಎಲ್ಲಿ ಕಂಪ್ನಿ ನಡೆದ್ರೆ ದುಡ್ಡು ಬರುತ್ತೆ, ದುಡ್ಡುಗಳು ಕೊಡ್ತಾರೆ. ಹೀಗೆ ನಾನೇನ್ ಮಾಡಿದೆ, ಒಂದ್ ದಿವಸ ಜಗದೀಶ್ ಹತ್ರ ಹೇಳಿದೆ, ನಾನ್ ಮಾಡ್ಲಾ ಅಂತ ಕೇಳಿದೆ. ಜಗದೀಶ್ ಅಂದ್ರೆ ನನ್ನ ಹಸ್ಬೆಂಡ್. ಜಗದೀಶ್ ಹತ್ರ ಕೇಳಿದೆ, ನಾನ್ ಮಾಡ್ಲಾ ಅಂತ. ನಿಜವಾಗ್ಲೂ ಮಾಡ್ತೀಯಾ ಅಂದ್ರು. ನಾನು ಹ್ಞೂ ಅಂದೆ. ನಂಗೂ ಏನೋ ಆಸೆ ಇತ್ತು, ಹೇಳುದ್ನಲ್ಲ ಆಗ್ಲೇ, ನಾನು ಬಸರಿ ಇರುವಾಗ್ಲೇ ನನ್ಗೆ ನಾಟಕ ನೋಡ್ತಾ ಮಾತುಗಳು ಬಂದಿತ್ತು ಅಂತ. ಆಮೇಲೆ ನಾನು ಮಗ ಹುಟ್ಟಿದ್ಮೇಲೆ ಕೂಡ ಡೈಲಿ ನಾಟಕಕ್ಕೆ ಥಿಯೇಟ್ರಿಗೆ ಹೋಗ್ತಿದ್ದೆ, ಡೈಲಿ ವಿಂಗ್ಸ್ ಅಲ್ಲಿ ಕುತ್ಕೊಂಡು ನಾಟಕ ನೋಡ್ತಿದ್ದೆ ಅವ್ರ ಜೊತೆಗೆ. ಆಮೇಲೆ ಮನೆಗೆ ಇಬ್ರು ಸೇರಿ ಮನೆಗೆ ಬರ್ತಿದ್ವಿ. ಈ ತರ ನಮ್ ಜರ್ನಿ ನಡೆದಿತ್ತು. ಹ್ಞೂ ಅಂದ ತಕ್ಷಣ ಅವ್ರಿಗೆ ಖುಷಿ ಆಗ್ಬಿಡ್ತು. ಹೋಗಿ ಅವ್ರ ಅಮ್ಮ ಅಪ್ಪಗೆ ಹೇಳಿದ್ರು. ಅವಾಗ ನಮ್ಮ ಮಾವ ಹುಷಾರ್ ತಪ್ಪಿ ಮಲಗಿದವ್ರು ಎದ್ದು ಕೂತ್ಕೊಂಡ್ಬಿಟ್ರೆ ಅಂತ. ಮಾಡ್ತಾಳೆ ಶಾರಕ್ಕ, ನನಗೆ ಶಾರಕ್ಕ ಅಂತಾನೆ ಕರಿತಿದ್ರು. ನಮ್ಮ ಮಾವ ಬಹಳ ಗೌರವ ಕೊಡ್ತಿದ್ರು, ಬಹಳ ಪ್ರೀತಿಯಿಂದ ನೋಡ್ಕೊತಿದ್ರು ಅವರು. ಶಾರಕ್ಕ ಮಾಡ್ತಾಳಂತ, ಬಹಳ ಚಲೋ ಆತಪ್ಪ ಅಂತೇಳಿ ಮರುದಿವ್ಸನೇ ಅನೌನ್ಸ್ ಮಾಡಿಸ್ಬಿಟ್ರು ನಾಟಕ ನಡೀತದೆ ಅಂತೇಳಿ. ನನಗೆ ಮಾತು ಬರುತ್ತಾ ಅಂತಾನೂ ಕೇಳಲಿಲ್ಲ ಅವರು. ಒಂದು ಅಟ್ಲೀಸ್ಟ್ ರಿಹರ್ಸಲ್ ಮಾಡೋಣ ಅಂತಾನೂ ಕರ್ಕೊಂಡು ಹೋಗ್ಲಿಲ್ಲ, ಎಂತದಿಲ್ಲ. ಮಾಡ್ತಾಳ್ ಬಿಡ್ಬೇ ಅಂತಂದೇಳಿ ಶುರುವೇ ಮಾಡಿದ್ರು. ಆಮೇಲೆ ಫಸ್ಟ್ ನನಗೆ ಬಣ್ಣ ಹಚ್ಚಿದ್ದು ನಮ್ಮ ಅತ್ತೆ. ಆಗ ಪುಡಿ ಬಣ್ಣ, ಕೆಂಪು ಹಳದಿ ಬಿಳಿ ಅದು ಸೇರಿಸಿ ನಮ್ಮ ಸ್ಕಿನ್ ಟೋನ್ ಮಾಡ್ಕೊತಾ ಇದ್ದಿದ್ದು. ಕೈಯಲ್ಲಿ ಈ ತರ ಕಲ್ಸಿ ಆ ಸ್ಕಿನ್ ಟೋನ್ ಮಾಡ್ಕೊಂಡು ಮೇಕಪ್ ಮಾಡ್ಕೊತಾ ಇದ್ದಿದ್ದು ಕಾಲ ಆವಾಗ. ನೀರಲ್ಲೂ ಕಲ್ಸೋರು, ನೀರ್ ಬಣ್ಣ ಅಂತ ಹಚ್ಚೋರು, ನೀರಲ್ಲಿ ಕಲ್ಸಿ. ಎಣ್ಣೆಲಿ ಕಲ್ಸಿದ್ರೆ ಎಣ್ಣೆ ಬಣ್ಣ ಅಂತ ಹಚ್ಚೋರು ಅವಾಗ. ಬಿಳಿ ಕೆಂಪು ಹಳದಿ ಮೂರು ಬಣ್ಣ ಸೇರಿಸಿ ನಮ್ಮ ಸ್ಕಿನ್ ಟೋನ್ ರೆಡಿ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು. ಫಸ್ಟ್ ಡೇ ಅವರು ಹಚ್ಚಿದ್ರು, ಆ ತರ ತೋರಿಸಿ ನನಗೆ ಮೇಕಪ್ ಮಾಡಿದ್ರು. ಸ್ಟೇಜಿಗೆ ಬಂದೆ, ಹೆದರ್ಕೊಂಡೇ ಬಂದೆ. ಆದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ದು, ಆಮೇಲೆ ಸೋಷಿಯಲ್ ಆಗಿ ವರ್ಕ್ ಮಾಡಿದ್ದು, 4 ಜನಗಳ ಒಡನಾಟ ಇದ್ದಿದ್ರಿಂದ, ಆಮೇಲೆ ಇದು ಯೂತ್ ರ್ಯಾಲಿಗಳಿಗೆಲ್ಲ ಹೋಗಿದ್ದೆ, ನಾಟಕಗಳು, ಹಾಡಿನ ಕಾಂಪಿಟೇಷನ್ನು ಹಿಂಗೆಲ್ಲ ಇರೋದ್ರಿಂದ ನನಗೆ ಸ್ಟೇಜಿಂದ ಅಷ್ಟು ಭಯ ಇರಲಿಲ್ಲ. ಮಹಿಳಾ ಸಮಾಜದಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಾದಾಗ ನಿಂತು ಭಾಷಣ ಮಾಡೋದಾಗಿರ್ಬೋದು, ಗೆಸ್ಟ್ಗಳನ್ನ ಇನ್ವೈಟ್ ಮಾಡೋದಾಗಿರ್ಬೋದು, ಆ ಸೋಷಿಯಲ್ ವರ್ಕ್ ಅಲ್ಲಿ ನನಗೆ ಅನುಭವ ಇದ್ದಿದ್ರಿಂದ ನನಗೆ ಈ ಸ್ಟೇಜ್ ನನಗೆ ಭಯ, ಮಾತು ಏನಾಗುತ್ತೋ ಅನ್ನೋ ಭಯ ಇತ್ತಾಗ್ಲಿ, ಸ್ಟೇಜ್ಗೆ ಹೋಗ್ಬೇಕು ಅನ್ನೋ ಭಯ ಏನಿರ್ಲಿಲ್ಲ ನನಗೆ, ಯಾವತ್ತೂ ಇಲ್ಲ. ಸ್ಟೇಜ್ ಫಿಯರ್ ಇಲ್ಲ ನನಗೆ. ಆ ತರ ಸ್ಟೇಜಿಗೆ ಬಂದೆ. ಫಸ್ಟ್ ಸೀನ್ ಆಯ್ತು, ಎಲ್ಲರೂ ಕ್ಲಾಪ್ ಮಾಡಿದ್ರು, ಖುಷಿ ಆಯ್ತು. ನಾನು ಮುಂದೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗೆ. ಆ ಬಣ್ಣ ಹಚ್ಚವಾಗ ನಮ್ಮ ಅತ್ತೆ ಬಣ್ಣ ಹಚ್ಚಿದ್ರಲ್ಲ, ನನ್ನ ಮಗ ಚಿಕ್ಕದವಾಗ ಪಾಪ, ಬಾ ಅಂದ್ರೆ ಬೇಡ ಅಂತಂದೇಳಿ ಕೈ ಹಿಡ್ದು ಎಳಿತಿತ್ತು ನನಗೆ ಹಚ್ತಾ ಇದ್ರೆ. ಅದೆಲ್ಲ ನಿಜವಾಗ್ಲೂ ಇವತ್ತು ನೆನ್ಸ್ಕೊಂಡ್ರೆ ನೋಡಿ ಕಣ್ಣಲ್ಲಿ ನೀರು ಖಂಡಿತ ಬರುತ್ತೆ ನನಗೆ. ಆ ಒಂದು ಈ ಸವಿ ನೆನಪನ್ನ ಮರೆಯಕ್ಕಾಗಲ್ಲ. ಈ ರೀತಿ ನಾನು ಮೊಟ್ಟ ಮೊದಲು ರಂಗಭೂಮಿಗೆ ಪ್ರವೇಶ ಆಗಿದ್ದು. ಆ ಅವತ್ತು ನಾಟಕ ಮುಗೀತು, ನಮ್ಮ ಮಾವ ಬಂದು ಕಟ್ಟಿಗೆ ಹಗ್ ಮಾಡಿದ್ರು ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಬೇ ನೀನು, ಚಲೋ ಆಯ್ತು ನಾಟಕ, ಎಷ್ಟ್ ಚಂದ ಮಾಡಿದೆ ನಾನು ಹೆಂಗ್ ಮಾಡಿದೆ ಅಂತಲ್ಲ, ನನಗೆ ಪ್ರೋತ್ಸಾಹ ಕೊಟ್ಟಿದ್ದವರು ಆ ತರ. ನೀನ್ ಮಾಡ್ತೀಯಾ, ನಿನ್ ಕೆಪಾಸಿಟಿ ಇದೆ ಅಂತ ನನ್ನನ್ನ ಹುರಿದುಂಬಿಸಿದ್ರು ನಿಜವಾಗ್ಲು ನಮ್ಮ ಮಾವ. ಜಗದೀಶ್ ಏನು ಹೇಳ್ತಿರ್ಲಿಲ್ಲ, ಚೆನ್ನಾಗಾದ್ರೂ ಕೂಡ ಇಷ್ಟು ನಿಭಾಯಿಸಿದೆ ಅಂತ. ಅದು ಬೇರೆಯವ್ರ ಹತ್ರ ಹೇಳ್ಕೊತಿದ್ರ ಆ ಮನುಷ್ಯ, ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅದು ನಾಟಕ ನಿಭಾಯಿಸಿದ್ರು ಅನ್ನೋ ಸಂತೋಷ ಪ್ರತಿಯೊಬ್ಬರಲ್ಲಿ ಇತ್ತು. ಇದೇ ತರ 3 ತಿಂಗಳು ನಾನು ಪಾತ್ರಗಳು ಮಾಡಿದೆ ನಾಟಕದಲ್ಲಿ. ಒಬ್ರು ಬರೋರು ಡೈಲಿ ನನಗೆ, ನಮ್ಮ ನಾದ್ನಿಗೆ ಆಯರ್ ಅಂತಿದ್ರು ಅವಾಗ, ಮುಯಿ ಕೊಡ್ತಾರಲ್ಲ, ಮದುವೆಲಿ ಮುಯಿ ಕೊಟ್ಟಂಗೆ ನಾಟಕದವ್ರಿಗೆ ಪಾತ್ರ ಮಾಡೋರಿಗೆ ಆಯರ್ ಅಂತ ಕೊಡ್ತಿದ್ರು. ಅವ್ರು ದಿನ 10 ರೂಪಾಯಿ. ಆ ಕಾಲದಲ್ಲಿ 86ನೇ ಇಸ್ವಿಲಿ ನಾನು ಮೊಟ್ಟ ಮೊದಲು ಬಣ್ಣ ಹಚ್ಚಿದ್ದು 1986 ಅಲ್ಲಿ. ಇದೇ ಚೆನ್ನಪ್ಪ ಚೆನ್ನಗೌಡ ನಾಟಕ, ಪಾರ್ವತಿ ಪಾತ್ರ, ಹೀರೋಯಿನ್. ಅದು ನಮ್ಮ ಮನೆಯವ್ರ ಜೊತೆಗೆ ಮೊಟ್ಟ ಮೊದಲು ಮಾಡಿದ್ದು. ಖುಷಿ ಕೊಡುತ್ತೆ. ನಾನು ನಮ್ಮ ಕಂಪನಿಗೋಸ್ಕರ ನಮ್ಮ ಮಾವನವರು ಪಡುತ್ತಿದ್ದ ತೊಂದರೆ ನೋಡಿ ನಾನ್ ಮಾಡ್ಲಾ ಅಂತ ಕೇಳಿ ನನ್ನ ಹೃತ್ಪೂರ್ವಕವಾದ ಒಂದು ಪ್ರಾಮಾಣಿಕತೆಯಿಂದ ಒಂದ್ ಸ್ವಲ್ಪ ನಡಿಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅವತ್ತು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ್ದು. ಇವತ್ತಿಗೂ ಕೂಡ ನಾನು ಅದರಲ್ಲಿ ಊಟ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಒಂದು ಮನುಷ್ಯನಲ್ಲಿ
ಒಂದು ನಿಯತ್ತು ಪ್ರಾಮಾಣಿಕತೆಗೆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ನಮ್ಮ ಆ ನಮ್ಮ ಒಂದು ಒಳ್ಳೆ ಗುಣ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ನಾನು ಜೀವಂತ ಸಾಕ್ಷಿ ಅಂತ ನನ್ ಖಂಡಿತ ಅನ್ಸುತ್ತೆ ಅದು. ಯಾಕಂದ್ರೆ ಇವತ್ತಿನವರೆಗೂ ನಾನು ಪಾತ್ರಗಳು ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತು ನಾನು ಅದರಲ್ಲೇ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ತುಂಬಾ ಖುಷಿ ಪಡ್ತೀನಿ. ಆ ಕಲಾದೇವಿ ನನ್ನ ಖಂಡಿತ ಕೈ ಬಿಟ್ಟಿಲ್ಲ ನನ್ನನ್ನ ಅಂತ ಹೇಳ್ತೀನಿ. ಆಮೇಲೆ ಇದು ಚೆನ್ನಪ್ಪ ಚೆನ್ನಗೌಡ ನಾಟಕ ನಡೆಯುವಾಗ ಒಂದ್ ದಿವಸ ವಿಂಗ್ಸ್ ಅಲ್ಲಿ ಸ್ವಲ್ಪ ನಮ್ ಸೀನ್ ಇಲ್ದೇ ಇರುವಾಗ ಹರಟೆ ಹೊಡಿತಾ ಮಾತಾಡ್ತಾ ಕೂತ್ ಬಿಡ್ತೀವಿ. ಆತರ ಕೂತ್ ಬಿಟ್ಟಿದ್ವಿ. ಆ ಸೀನು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಸೀನ್ ಬಂತು ಶರಕ, ನೀವು ಹೋಗು ಅಂದ್ರು. ನನ್ನ ಅದು ಪಾರ್ವತಿ, ಚೆನ್ನಪ್ಪ ಚೆನ್ನಗೌಡ ನಾಟಕದಲ್ಲಿ ಪಾರ್ವತಿ ಪಾತ್ರಧಾರಿ ವಿಡೋ ಹಾಕ್ತಾಳೆ. ಚೆನ್ನಪ್ಪ ಸತ್ತೋಗ್ಬಿಡ್ತಾನೆ. ಅವಾಗ ಬಳೆ ಎಲ್ಲ ತೆಗ್ದು ಕುಂಕುಮ ಎಲ್ಲ ತೆಗ್ದು ಹೋಗ್ಬೇಕು. ಕುಂಕುಮ ಏನೋ ಇದ್ ಮಾಡ್ಕೊಂಡ್ಬಿಟ್ಟಿದ್ದೆ, ಬಟ್ ಬಳೆ ತೆಗ್ದಿರ್ಲಿಲ್ಲ, ಮರ್ತು ಬಿಟ್ಟಿದ್ದೆ. ಏನ್ ಮಾಡಿದೆ, ಸೀನ್ ಬಂತು ಹೊರಡ್ಬೇಕು. ನಾನೇನ್ ಮಾಡಿದೆ, ಹಿಂಗ್ ಸೆರಗ್ ತಗೊಂಡು ಈ ಈ ಈ ಕೈಗೆ ಸೆರಗ್ ಕವರ್ ಮಾಡ್ಕೊಂಡೆ, ಈ ಕಡೆ ಕೈ ಪಿನ್ ಬಿಚ್ಬಿಟ್ಟು ಈ ಸೆರಗನ್ನ ಇಲ್ಲಿ ಕವರ್ ಮಾಡ್ಕೊಂಡು ಇಡೀ ಸೀನು ಈ ಸೆರಗಲ್ ಕವರ್ ಮಾಡ್ಕೊಂಡು ಸೀನ್ ಮುಗಿಸ್ ಬಂದೆ. ಕೈ ಎತ್ತದೀರಾ ಪಾತ್ರ ಮುಗಿಸ್ ಬಂದೆ. ಈ ತರದ ಒಂದು ಘಟನೆಗಳು ನಮ್ಮ ಒಂದು ಅಂದ್ರೆ ಯಾಮಾರೋದು ಅಂತೀವಲ್ಲ, ಏನು ಒಂದು ಮಾತಿನಲ್ಲಿ ಮೈ ಮರ್ತು ಬಿಡ್ತೀವಿ ಒಂದೊಂದ್ಸತಿ, ಸೀನಲ್ಲಿ ಗೊತ್ತಾಗಲ್ಲ. ಅದನ್ನ ಕವರ್ ಮಾಡ್ಕೊಳ್ಳೋದು ಕಲಾವಿದರಿಗೆ ಇದು ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಅದನ್ನ ಯಾಕಂದ್ರೆ ಆ ಸೀನು ಚೆನ್ನಾಗಾಗ್ಬೇಕು, ಇಲ್ಲಿ ನಮ್ಮ ಒಂದು ಮರ್ಯಾದೆ ಉಳಿಬೇಕು. ಮರ್ಯಾದೆ ಅಂದ್ರೆ ಆ ಒಂದು ಪಾತ್ರದ ಗೌರವ ಉಳಿಸುವಂತ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ಕೊಂಡು ಬರ್ತಿರ್ತೀವಿ. ಈ ತರ ಒಂದು ಜರ್ನಿ ನಡೀತು. ಚೆನ್ನಪ್ಪ ಚೆನ್ನಗೌಡದಲ್ಲಿ ಪಾರ್ವತಿ ಪಾತ್ರ ಮಾಡಿದೆ. ಆಮೇಲೆ ಮುದುಕನ ಮದುವೆ ಅಂತ ಒಂದು ನಾಟಕ ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅದು ಮುದುಕನ ಮದುವೆಯಲ್ಲಿ ಮಂದಾಕಿನಿ ಅನ್ನೋ ಒಂದು ಪಾತ್ರ ಮಾಡಿದೆ. ಮಂದಾಕಿನಿ ಪಾತ್ರ ಮಾಡುವಾಗ ಆ ಊರ್ ಜನ ಹುಲ್ಗೂರಲ್ಲಿ ಅಕ್ಕರೆ ನನ್ ಲಂಗ ಜಂಪರ್ ಹಾಕೊಳ್ರಿ, ನಮ್ಮ ಲಂಗ ಹಾಕೊಂಡು ನನ್ ಲಂಗ ಬ್ಲೌಸ್ ಹಾಕೊಳ್ಳೋದು. ಅದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್, ಅದು ಸೆಕೆಂಡ್ ಹೀರೋಯಿನ್ ಆಕೆ. ಆ ಒಂದು ಅವ್ರುಗಳೇ ಕೊಟ್ಬಿಡ್ತಾ ಇದ್ರು ನಮಗೆ ಬಟ್ಟೆಗಳು, ಎಷ್ಟೊಂದು ಜನ ಹಾಕೊಳ್ಳಿ ಅಂತ. ಆ ಲಂಗ ಬ್ಲೌಸ್ ಹಾಕೊಂಡು ನಾನು ಪಾತ್ರ ಮಾಡಿದ್ದೀನಿ. ಆ ಹುಲ್ಗೂರಲ್ಲಿ ಇಷ್ಟು ಪ್ರೀತಿ ಕೊಟ್ರು ನಮಗ್ ಜನ ಅಂತ ಹೇಳಿದ್ರೆ ಅದನ್ನ ಕೂಡ ನಾವು ಮರಿಬಾರ್ದು. ಒಂದೊಂದು ಊರಲ್ಲಿ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ನನ್ನ ಮಗ ಅಂದ್ರೆ ಪ್ರಾಣ ಬಿಡ್ತಿದ್ರು. ನನ್ನ ಮಗ ಚಿಕ್ಕ ತುಂಬಾ ಮುದ್ದಾಗಿತ್ತದು ಮಗು. ಯಾರು ನೋಡಿದ್ರೆ ಎತ್ಕೊಳ್ಳೋರು ಕಿರಣ್ ನನ್ನ ಮಗನ್ನ, ಅಷ್ಟು ಪ್ರೀತಿ ಮಾಡೋರು. ಅಲ್ಲಿ ಆದ್ರೆ ಹುಲ್ಗೂರಲ್ಲೇ ಒಬ್ರು ಅವ್ರ ಹೆಸರು ಸುಮಂಗ್ಲಮ್ಮ ಅಂತೇಳಿ, ಆಕೆ ನನ್ನ ಮಗನ ಕಚ್ಕೊಂಡ್ಬಿಡೋರು. ಇವನು ನನ್ನ ಅಮ್ಮ ಅಂದ್ರೆ ಅವನ ಅಮ್ಮ ಅಂತ ನನ್ನಮ್ಮ ಅಂತ ಓಡೋಗ್ತಿದ್ದ ಆ ಅಮ್ಮನ ಹತ್ರ. ಅಷ್ಟು ಪ್ರೀತಿ ಮಾಡ್ತಿದ್ರು ಅವ್ರು. ನಾವು ಅಲ್ಲಿ ನಾಟಕಗಳು ಹೆಂಗೆ ಅಂದ್ರೆ ನಡೆಯೋದು, ಹಳ್ಳಿ ರಂಗಭೂಮಿ ನಾಟಕಗಳು ನಡೆಯೋದು ರಾತ್ರಿ 10 ಗಂಟೆಗೆ ನಾಟಕ ಶುರು ಆಗ್ತಿತ್ತು. ರಾತ್ರಿ 10 ಗಂಟೆಗೆ ನಾಟಕ ಶುರು ಆದ್ರೆ ನಾಟಕ ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ 2 ಗಂಟೆ ಆಗಿರೋದು. ಅವಾಗ ಮನೆಗೆ ಹೋಗಿ ನಾವು ಸಾರು ಬಿಸಿ ಮಾಡ್ಕೊಂಡು ಊಟ ಮಾಡೋದು. ಅವಾಗ ಕಂಪ್ನಿ ನಾಟಕಗಳೆಲ್ಲ ಹಾಗೇನೆ 2 ಶೋ ಇರುವಾಗಂತೂ ಮುಗಿದೋಯ್ತು ಕತೆ. ತುಂಬಾ ಕಷ್ಟದ ಪ್ರಸಂಗ. ಆತರ ಆ ಊರ್ ಜನ ನಮ್ಗೆ ಅಷ್ಟು ಪ್ರೀತಿ ಕೊಟ್ರು ಅಂತ ಜ್ಞಾಪಿಸ್ಕೋಬೇಕು ನಾನು ಅದನ್ನ. ನಮ್ಮನ್ನ ಒಂದು ಮಕ್ಳ ತರ ನೋಡ್ಕೊಳ್ಳೋರು. ನನ್ನ ಮಗನಂತೂ ಅವ್ರು ಮಲಗಿರ್ತಾರೆ, ಕರ್ಕೊಂಬಂದ್ಬಿಡಂತ ಬೆಳಿಗ್ಗೆ ಬಂದು ನನ್ನ ಮಗನ ಎತ್ಕೊಂಡು ಹೋಗ್ಬಿಡ್ತಿದ್ರು ಅವ್ರ ಮನೆಗೆ. ಎತ್ಕೊಂಡು ಹೋಗಿ ಅವರೇ ಸ್ನಾನ ಮಾಡಿಸಿ ಅವನಿಗೊಂದು ಬಟ್ಟೆ ತಗೊಂಡು ಹೋಗ್ಬಿಡ್ತಿದ್ರು. ಬಟ್ಟೆಗಳು ಹಾಕಿ ಅವ್ನಿಗೆ ತಿನ್ಸಿ ಉಣಿಸಿ ಆಮೇಲೆ ನಮ್ಮ ಮನೆಗೆ ಕರ್ಕೊಂಡ್ಬಂದು ಬಿಡ್ತಾರೆ. ಅಷ್ಟು ಒಂದು ಆರೈಕೆ ಮಾಡಿದ ಪ್ರೀತಿ ಕೊಟ್ಟ ಜನಗಳು ಇದ್ದಾರೆ ಊರುಗಳಲ್ಲಿ. ಪ್ರತಿ ಊರಲ್ಲೂ ನನ್ಗಂತೂ ಯಾರನ್ನೂ ಮರೆಯಕ್ಕಾಗಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನಗಳು. ಎಷ್ಟು ಊರುಗಳಲ್ಲಿ ನಾಟಕಗಳನ್ನು ಮಾಡಿದ್ರಿ ಅಮ್ಮ? ಟೆಂಟ್ ಹಾಕ್ತಾರಲ್ಲ, ಈ ನಮ್ಮೂರಲ್ಲೂ ಬರೋದು ಮುಂಚೆ. ಹೌದು, ಸುಧೀರ್ ಅವ್ರದ್ದು ನಾಟಕದ ಕಂಪನಿ ಬಂದಾಗ ನಾನು ತುಂಬಾ ಚಿಕ್ಕವನಾಗ. ಹೌದು, ಹಂಗೆ ನೀವು ಏಳ್ಗೆ ಅವ್ರದ್ದು ಕಂಪನಿನೂ ಬರೋದು. ಹೌದು, ಬಾಳಪ್ಪ ಅವ್ರದ್ದು ಕಂಪನಿನೂ ಹೊನ್ನಾವರಕ್ಕೆ ಬರೋದು. ಅಲ್ಲಿ ಸೆಂಟ್ ಅಂತೋನಿ ಇದು ಯಾವ್ದು ಬಂದರ್ ಹತ್ರ ಒಂದು ಸ್ಕೂಲ್ ಇದೆ, ಸೆಂಟ್ ಥಾಮಸ್ ಹೈಸ್ಕೂಲ್ ಅಂತ. ಅಲ್ಲಿ ಟೆಂಟ್ ಹಾಕೋರು. ನಾವೆಲ್ಲ ನೋಡಕ್ ಹೋಗ್ತಿದ್ವಿ. ನಾವ್ ನಾಟಕ ನೋಡೋದಕ್ಕೆ ನಮ್ಮ ಹತ್ರ ಏನ್ ದುಡ್ಡು ಇರ್ತಿರ್ಲಿಲ್ಲ, ಹೊರಗಡೆ ನೋಡ್ತಿದ್ವಿ. ನೀವು ಹೀಗೆ ಎಷ್ಟು ಊರುಗಳಲ್ಲಿ ಹೋಗಿ ನಾಟಕಗಳನ್ನ ಏನಾದ್ರು ನೆನಪಿದ್ಯಾ? ನೆನಪಿದೆ. ನೆನಪು ತುಂಬಾ ಇದೆ ಕಿರಣ್. ನಾವು ಕೂಡ ಚಿಕ್ಕವರು ಇರುವಾಗ ನಮ್ಮೂರಿಗೆ ಎಲ್ಲಾ ಕಂಪ್ನಿಗಳು ಬಂದಿದಾವೆ. ಈ ಕುಕ್ನೂರ್ ಬಾಬಣ್ಣ ಅವ್ರ ಅಂತ ಹೇಳಿ ದೊಡ್ಡ ಹೆಸರಿದೆ, ನೀವು ಕೇಳಿರ್ಬೇಕು ಅನ್ಕೋತೀನಿ. ಕುಕ್ನೂರ್ ಬಾಬಣ್ಣ ಅವ್ರ ಕಂಪ್ನಿ ನಮ್ಮೂರ್, ಯಾವುದೇ ಕಂಪ್ನಿ ನಮ್ಮೂರಿಗೆ ಬಂದ್ರೆ ನಮ್ಮನೆಗ್ ಬರೋರು. ಅಜ್ಜಿ ಅಮ್ಮ ಕಲಾವಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತು ಸಾಮಾನ್ಯವಾಗಿ. ಪ್ರತಿ ಕಲಾವಿದ್ರು ನಮ್ಮ ಮನೆಗೆ ಬಂದು ಮಾತಾಡ್ಸಿ. ನಾವು ಕೂಡ ಚಿಕ್ಕವರು ಇರುವಾಗ ಕಂಪ್ನಿ ನಾಟಕಗಳನ್ನ ನೋಡಿ ಬೆಳೆದಿದೀವಿ. ಮತ್ತೆ ಅಜ್ಜಿಯರ್ದು ಅಮ್ಮಂದು ಕೇಳಿ ಬೆಳೆದಿದೀವಿ ಅಂತ ಹೇಳ್ದೆ ಆಗ್ಲೇ. ನಾವು ಕೂಡ ನಾನು ಆ ಕಂಪ್ನಿಲಿ ಅದೇ ಯಾವುದು
ಮುದುಕನ ಮದುವೆಯಲ್ಲಿ ಮಂದಾಕಿನಿ ಮಾಡಿದೆ. ಆಮೇಲೆ ದಾರಿದೀಪ ಅನ್ನೋ ನಾಟಕ, ದಾರಿದೀಪ ನಾಟಕದಲ್ಲಿ ಅದು ಸೆಕೆಂಡ್ ಹೀರೋಯಿನ್ ಮಾಲತಿ ಅನ್ನೋ ಒಂದು ಪಾತ್ರ ಮಾಡಿದೆ. ತುಂಬಾ ಪ್ರೀತಿ ಪಾತ್ರ ನನಗದು. ಮಾಲತಿ ಅನ್ನೋ ಪಾತ್ರ ಒಂದು, ಚೆನ್ನಗೌಡನ ಹೆಂಡತಿ ಪಾರ್ವತಿ ಪಾತ್ರ, ತುಂಬಾ ಪ್ರೀತಿ ಪಾತ್ರಗಳು ನನಗೆ ಆವಾಗೆ ತುಂಬಾ ಇಷ್ಟವಾದ ಪಾತ್ರಗಳು ಅವೆಲ್ಲ. ಆಮೇಲೆ ಇನ್ನೊಂದು ಯಾವ್ದೋ ನಾಟಕಪ್ಪ, ಕೊಂಡು ತಂದ ಗಂಡ ಅಂತ ಒಂದು ಮಾಡಿದ್ರು. ಈಗ ಸುಮಾರು ನಾಟಕಗಳು, ಅರ್ಶಿನ ಕುಂಕುಮ ಅಂತ ತುಂಬಾ ನಾಟಕಗಳು ಮಾಡ್ತಿದ್ರು. ಗೌಡ್ರ ಗದ್ಲ ಅವುಗಳಲ್ಲೆಲ್ಲ ನಾನು ಮಾಡ್ಲಿಲ್ಲ. ನಾನು ಮಾಡಿದ್ದು ನಮ್ಮ ಮಾವನವ್ರ ಕಂಪ್ನಿಲಿ 3 ತಿಂಗಳಷ್ಟೇ ನಾನು ಮಾಡಿದ್ದು, ಬರೀ 3 ತಿಂಗಳು ಮಾಡಿದೆ. ಆಮೇಲೆ ನಮ್ಮ ಜಗದೀಶ್ ಏನ್ ಮಾಡಿದ್ರು, ಇನ್ನು ಇವ್ರು ಇದನ್ನೇ ಶುರು ಮಾಡ್ಕೊಂಡ್ಬಿಡ್ತಾರೆ, ಈಗಿನೇ ಪಾತ್ರಗಳು ಮಾಡಿಸ್ತಾರೆ. ನಮ್ಮ ಮನೆಯಲ್ಲಿ ಜಗದೀಶ್ ಹೇಳಿದ್ರಂತೆ, ನೀನ್ ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರ ಮಾಡಿಸ್ಬಾರ್ದಪ್ಪ ಅಂತ. ಆ ಒಂದು ಉದ್ದೇಶಕ್ಕೆ ಜಗದೀಶ್ ಏನ್ ಮಾಡಿದ್ರು, ಹಿಂಗೆಲ್ಲ ನಾನು ಮಾತು ಕೊಟ್ಟಿದ್ದೀನಿ ಅವ್ರಿಗೆ ಮಾಡ್ಸಲ್ಲ ಅಂತ, ಏನೋ ಅನಿವಾರ್ಯ ಕಾರಣ ಅಂತ ಹೇಳಿ ಮಾಡಿಸ್ದೆ, ನೀವು ಇದನ್ನೇ ಕಂಟಿನ್ಯೂ ಮಾಡ್ಬಿಡ್ರಿ, ಮುಂದಿನ ನಾಟಕಕ್ಕೆ ಹಾಕಿ ಮಾಡಲ್ಲ, ನೀವು ಯಾರನ್ನಾರು ಕರ್ಕೊಂಬರ್ರಿ ಅಂತ ಹೇಳ್ಬಿಟ್ರು ಜಗದೀಶ್ ಅವ್ರ ಅಪ್ಪ ಅಮ್ಮಂಗೆ. ಆಮೇಲೆ ನಾನು ಅಲ್ಲಿಗೆ ನನ್ನ ರಂಗಭೂಮಿ ಪಯಣ ಆ ಕಂಪ್ನಿಲಿ ಅಷ್ಟಕ್ಕೆ ನಿಂತೋಯ್ತು. ಅಲ್ಲಿಗೆ ಊರೂರು ಕಂಪ್ನಿ ಹೋಗ್ತಿತ್ತು, ನಾನು ಜೊತೆಗೆ ಹೋಗಿರ್ತಿದ್ದೆ. ನಮ್ಮ ಪ್ರಯಾಣ ಹಿಂಗೆ ಇತ್ತು. ನಾಟಕಗಳು ನೋಡ್ತಿದ್ವಿ ಎಲ್ಲಾ ಊರುಗಳು. ಒಂದೊಂದು ಊರಲ್ಲಿ 6 ತಿಂಗಳು, ಒಂದೂರಲ್ಲಿ 3 ತಿಂಗಳು, ಒಂದೂರಲ್ಲಿ 8 ತಿಂಗಳು, ಹೇಳಕ್ ಬರಲ್ಲ ಕಲೆಕ್ಷನ್ ಹೆಂಗಾಗತ್ತೆ ಹಂಗಂಗ್ ನಾಟಕಗಳು. ಎಲ್ಲಾ ಊರಿಗೂ ಹೋಗಿದೀವಿ ನಾವು, ತುಂಬಾ ಊರಿಗೆ. ಹರಪನಹಳ್ಳಿ ಕ್ಯಾಂಪ್ ಮಾಡಿದೀವಿ, ಆಮೇಲೆ ಇದು ಶಿರೇಕೊಳ್ಳ, ಅದು ಯಾವುದು ಶಿರೂರು ಕ್ಯಾಂಪ್ ಮಾಡಿದೀವಿ, ಆಮೇಲೆ ಇದ್ಯಾವುದು ಕುಷ್ಟಗಿ ಹತ್ರ ಯಾವ್ದೋ ಊರಪ್ಪ ಅದು, ಕುಷ್ಟಗಿ ಗೊತ್ತಲ್ಲ ಅದು. ಆಮೇಲೆ ಬಸವನ ಬಾಗೇವಾಡಿ ಕ್ಯಾಂಪ್ ಮಾಡಿದೀವಿ. ತುಂಬಾ ಊರುಗಳು, ಎಲ್ಲಾ ಊರುಗಳು, ಸಾಕಷ್ಟು ಊರುಗಳು. ಆಮೇಲೆ ಹಿರೇಕೆರೂರು ಕ್ಯಾಂಪ್ ಮಾಡಿದೀವಿ. ನೀವು ಪಾತ್ರ ಮಾಡ್ಲಿಲ್ಲ ಅಂದ್ರೂ ಅದ್ರ ಕಂಪ್ನಿ ಜೊತೆಗೆ ನಾನಿದ್ದೆ. ಏನ್ ಮಾಡ್ತಿದ್ರಿ? ಕಂಪ್ನಿ ಜೊತೆಗೆ ಬೇರೆ ಏನ್ ಮಾಡ್ತಿದ್ದೆ ಅಂದ್ರೆ ಅದು ಒಂದ್ ದೊಡ್ಡ ಕಥೆ ಇದೆ. ಕಂಪ್ನಿ ಜೊತೆಗೆ ಇರ್ತಿದ್ದೆ. ಕಂಪ್ನಿಲಿ ಎಲ್ಲಾರ್ಗು ಅಡ್ಗೆ ಮಾಡಕ್ಕೆ, ಅಷ್ಟು ಜನಕ್ಕೆ ಅಡ್ಗೆ ಮಾಡೋದು ನಾನು ಹೋಗಿ ಸಹಾಯ ಮಾಡ್ತಾ ಇದ್ದೆ. ಆಮೇಲೆ ಇದು ಒಂದೂರಿಂದ ಇನ್ನೊಂದೂರಿಗೆ ಬಂದ್ಮೇಲೆ ಒಂದ್ ಜಾಗ ಅಂತ ಪರ್ಮಿಷನ್ ತಗೊಂಡಿರ್ತಿದ್ರು. ಆ ಜಾಗದ ಬೈಲಲ್ಲಿ ನಾಟಕ ಮಾಡಿ ಎಲ್ಲ ರಿಪೀಸ್ ಪಟ್ಟಿಯಿಂದ ಜೋಡಿಸ್ಬೇಕಲ್ಲ, ಇಡೀ ಥಿಯೇಟರ್ ಸೆಟ್ ಹಾಕ್ಬೇಕು. ಆಮೇಲೆ ವಿಂಗ್ಸ್ ಪ್ರತಿಯೊಂದು ಅದೆಲ್ಲ ಜೋಡಿಸ್ಬೇಕಲ್ಲ, ಆ ಪಟ್ಟಿಗಳೆಲ್ಲ ಅದಕ್ಕೆಲ್ಲ ಹೋಗಿ ನಾನ್ ನಿಲ್ತಿದ್ದೆ ಹೆಲ್ಪ್ ಮಾಡಿ. ಪರ್ದೆಗಳು ಹಾಕಕ್ಕೇನಿಲ್ಲ, ಅವನ್ನೆಲ್ಲ ಗಂಡಸರು ಮಾಡೋರು ದೊಡ್ಡದು. ಇಲ್ಲಿ ಕೂತ್ಕೊಂಡು ಜೋಡ್ಸೋವೇನಿರ್ತಾವಲ್ಲ, ವಿಂಗ್ಸ್ ಅದೆಲ್ಲ ಜೋಡ್ಸೋದು, ಸೀನ್ಗಳು ಜೋಡ್ಸೋದು, ಅಂತದಕ್ಕೆಲ್ಲ ನಾನು ಕಲ್ತಂಗ ಆಗುತ್ತೆ, ನೋಡ್ದಂಗ ಆಗುತ್ತೆ, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಆ ತರ ಮಾಡ್ತಾ ಬರ್ತಿದ್ದೆ. ಆಮೇಲೆ ಅಡಿಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡಕ್ ಹೋಗ್ತಿದ್ದೆ. ಆಮೇಲೆ ನಾನ್ ಏನ್ ಮಾಡ್ತಿದ್ದೆ, ನನಗೆ ಟೈಲರಿಂಗ್ ಗೊತ್ತಿತ್ತು. ನಾನು ಚಿಕ್ಕ ಹುಡುಗಿಯಿಂದ ನಮ್ಮ ಅಜ್ಜಿ ಹೊಲಿಯೋದ್ ನೋಡಿ ನೋಡಿ ಟೈಲರಿಂಗ್ ಕಲ್ತಿದ್ದೆ ನಾನು. ಅದನ್ನ ಮುಂಚೆನೂ ಹೊಲಿತಾ ಇದ್ದೆ. ಕಂಪ್ನಿಗೆ ಬಂದ್ಮೇಲೆ ಕೂಡ ಮಿಷನ್ ಅಂತೂ ನಾವು ಊರು ತಗೊಂಡ್ ಹೋಗಕ್ ಆಗಲ್ಲ. ನಾನು ಯಾರ ಮನೆಯಲ್ಲಿ ಅಕ್ಕಪಕ್ಕದವ್ರ ಮಿಷನ್ ಇರುತ್ತಲ್ಲ, ಅವರು ಈ ನಾಟಕ ಕಂಪ್ನಿ ಅಂದ್ರೆ ಪರಿಚಯ ಆಗೋದೇನು ತಡ ಆಗಲ್ಲ ನಮ್ಗೆ. ಕಲಾವಿದರನ್ನ ಬೇಗ ಗುರುತಿಸ್ತಾರೆ, ಹತ್ರ ಕರ್ಕೋತಾರೆ ಅಭಿಮಾನಿಗಳು, ಜನಗಳು ನಮ್ಮನ್ನ. ಹಾಗೆ ಪರಿಚಯ ಆದವ್ರ ಮನೇಲಿ, ಯಾರ ಮನೇಲಿ ಮಿಷನ್ ಇರ್ತಿತ್ತಲ್ಲ, ನಾನು ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ನಾನು ಹೊಲಿತೀನಿ ಅಂತ ಹೇಳಿರ್ತಿದ್ದೆ. ನಾನು ಅಲ್ಲೂ ಬಟ್ಟೆ ಹೊಲಿತಾ ಇದ್ದೆ. ನೀವು ಪರ್ಸನಲ್ ಆಗಿ ಹೊಲಿತಾ ಇದ್ರಿ? ಪರ್ಸನಲ್ ಆಗಿ ಹೊಲಿತಾ ಇದ್ದೆ. ಬಟ್ಟೆಗಳು ಹೊಲಿದು ಅವ್ರಿಗೆ ಮಿಷನ್ ಕೊಟ್ಟವ್ರಿಗೆ ಒಂದು ಬ್ಲೌಸಿಗೆ ₹1 ಕೊಡೋದು. ಆ ತರ ಯಾಕಂದ್ರೆ ಅಲ್ಲಿ ಸಂಬಳ ಎಷ್ಟು ಕೊಡ್ತಿದ್ರೆ ಅಂದ್ರೆ, ನಮ್ ಕಂಪ್ನಿಲಿ ನಾನ್ ಪಾತ್ರ ಮಾಡುವಾಗ್ಲೇ, ನಾನ್ ಮಾಡಕ್ ಮುಂಚೆ ಜಗದೀಶಿಗೆ ₹50 ಕೊಡ್ತಿದ್ರು. ಒಂದಿನ ಬಿಟ್ಟು ಒಂದಿನ ₹50 ಕೊಡ್ತಿದ್ರು. ಎಷ್ಟಾಯ್ತು ತಿಂಗಳಿಗೆ? ಎಷ್ಟು ದುಡ್ಡು? ಜೀವನ, ಊಟ ಅವರೇ ಕೊಡ್ತಿದ್ರು. ಕಂಪ್ನಿಯಿಂದ ಊಟ ತಗೊಂಡ್ಬರ್ತಿದ್ವಿ. ಮೇಲಿನ ಖರ್ಚಿಗೆ, ಮನೆ ಬಾಡಿಗೆಗೆ, ತಿಂಡಿ ಗಿಂಡಿಗೆ, ಇನ್ನ ಇರುತ್ತಲ್ಲ ಬೇರೆ ಖರ್ಚುಗಳು, ಮಾಮೂಲು ಸಹಜ ಜೀವನ ಹೆಂಗಿರುತ್ತೆ ಅಂತ ಅದನ್ನೇನ್ ಬಿಡಿಸಿ ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ ಖರ್ಚುಗಳದ್ದು. ₹50 ಕೊಡ್ತಿದ್ರು. ನಾನು ಪಾತ್ರ ಮಾಡಕ್ ಶುರು ಮಾಡಿದ್ಮೇಲೆ ನಮ್ಮ ಆ ₹50 ನನ್ ಕೈ ಕೊಡಕ್ ಶುರು ಮಾಡಿದ್ರು. ನಮ್ ಸೊಸೆ ಏನು ಕೊಟ್ಟಿಲ್ಲ ಅನ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಇರುತ್ತಲ್ಲ. ಮಗನ್ ಕೊಡೋದ್ ಬಿಟ್ಟು ನನಗ್ ಕೊಡೋರು, ಮಗನ್ಗೆ ಯಾವಾಗ್ಲೂ ಒಂದ್ಸಾರಿ ಕೊಡೋರು. ಆ ತರ ಒಂದು ಜರ್ನಿ. ನಮ್ಗೆ ದುಡ್ಡು ಬೇಕಲ್ಲ, ಎಷ್ಟು ಕಷ್ಟ ಇರುತ್ತೆ ಜೀವನ, ಬಹಳ ಕಷ್ಟ ಇರುತ್ತೆ. ನಾನು ಬಟ್ಟೆ ಹೊಲ್ದಿದ್ದು ದುಡ್ಡು ಒಂದ್ ಸ್ವಲ್ಪ ಅವಾಗ ಇವಾಗ ಬಂದು ಒಂದು ಗೋಲ್ಕ ಮಾಡ್ಬಿಟ್ಟು ದುಡ್ಡು ಅದ್ರಲ್ಲಿ ಹಾಕಿರ್ತಿರ್ತಿದ್ದೆ, ಸುಮ್ಮನೆ ಇರ್ಲಿ ಅಂತ. ಅದು ಕ್ಯಾಂಪ್ ಕ್ಲೋಸ್ ಅಲ್ಲಿ ಈಗ ಕಲೆಕ್ಷನ್ ಆದ್ರೆ ದುಡ್ಡು ಕೊಡ್ತಾ ಇದ್ರು. ಬೇರೆಯವ್ರಿಗಂತೂ ಕಂಪಲ್ಸರಿ ಕೊಡ್ಬೇಕು, ಮನೆ ಜನಕ್ಕೆ ಆಗಲ್ಲ ಒಂದೊಂದ್ಸರಿ ಕೊಡಕ್ಕೆ ಅಲ್ವಾ. ನಮ್ಮ ಮನೆ ಜನ ಅಂತ ಒಂದಿರುತ್ತಲ್ಲ, ಅಲ್ಲಿ ಕೆಲಸ ನಡಿಬೇಕಾಗಿರುತ್ತೆ. ಆ ಟೈಮಲ್ಲಿ ಕ್ಯಾಂಪ್ ಕ್ಲೋಸ್ ಅಲ್ಲಿ ನಾನೇನು ಈ ಹಾಕಿಟ್ಟಿರ್ತಿದ್ನಲ್ಲ, ಅದು ಒಡೆದ್ರೆ 800-1000 ಆಗಿರ್ತಿತ್ತು. ಅದನ್ನ ನಮ್ಮ ಬಳಕೆಗೆ ಬಳಸ್ಕೊತಾ ಇದ್ವಿ. ಈ ತರದ ಒಂದು ಕಾಲಹರಣ ಅಂತ ಹೇಳ್ಬೇಕು, ಅಥವಾ ಜೀವನ ಸಾಗುವಿಕೆ ಅಂತ ಹೇಳ್ಬೇಕು. ಒಟ್ಟಿನಲ್ಲಿ ನಮ್ಮ ಜೀವನಕ್ಕೆ ಅದು ನನಗೆ ಉಪಯುಕ್ತ ಆಗ್ತಿತ್ತು ಆ ಟೈಮಲ್ಲಿ.
ಅಲ್ಲಮ್ಮ, ಈಗ ಕಂಪನಿ ನಾಟಕದಲ್ಲಿ ಇದ್ದಾಗ ಸತೀಶ್ ಕೂಡ ನಿಮ್ ಜೊತೆಗೆ ಇದ್ನಲ್ವಾ? ಹಾ. ಅವನು ಓದು ಎಲ್ಲ ಹೆಂಗಾಗ್ತಿತ್ತು? ಯಾಕಂದ್ರೆ ನೀವು 6 ತಿಂಗಳಿಗೆ 3 ತಿಂಗಳಿಗೆ ಬೇರೆ ಊರಿಗೆ ಹೋಗ್ತಿದ್ರಿ. ಇವನ್ ಅಭ್ಯಾಸ ಮತ್ತೆ ಓದು ಹೇಗೆ ಆಗ್ತಿತ್ತು? ಕರೆಕ್ಟ್ ಆಗಿ ಕೇಳಿದೆ, ಅಲ್ಲಿಗೆ ಬರ್ತಿದ್ದೆ ಈಗ ನೆಕ್ಸ್ಟ್. ಒಳ್ಳೆ ಕೆಲಸ ಮಾಡಿದ್ರಿ ಕೇಳಿ. ಹಿಂಗೆ ಕಂಪ್ನಿ ಹೋಗ್ತಾ ಇದ್ವಾ, ಅವನಿಗೆ 3 ವರ್ಷ ಆಯ್ತು. 3 ವರ್ಷ 10 ತಿಂಗಳಿಗೆ ನರ್ಸರಿಗೆ ಸೇರಿಸ್ಬೇಕಲ್ಲ, ಬಾಲ್ವಾಡಿ ಅಂತ ಇತ್ತು ಅವಾಗ. ನಮ್ ಬಾಲ್ವಾಡಿ, ನಾನ್ ಬಾಲ್ವಾಡಿ ಅಂದ್ರೆ ನೆನಪಾಯ್ತು ಕಿರಣ್. ನಾನ್ ಚಿಕ್ಕವಳಿರುವಾಗ, ನಂದು 10th ಮುಗಿದ್ಮೇಲೆ ನನಗೆ 16 ವರ್ಷದಲ್ಲಿ ನಾನು ಬಾಲ್ವಾಡಿ ಟೀಚರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಅದನ್ನ ಹೇಳಲೇ ಇಲ್ಲ, ಆಗ್ಲೇ ಮರ್ತೋಯ್ತು ನನಗೆ. ನಮ್ಮ ಅಜ್ಜಿ ಮಹಿಳಾ ಸಮಾಜ ಅಂತ ಮಾಡಿದ್ರಲ್ಲ, ಅವರು ಶಿಶುವಿಹಾರ ಅಂತ ಒಂದು ಶುರು ಮಾಡಿದ್ರು. ಮಹಿಳಾ ಸಮಾಜದ ವತಿಯಿಂದ ಶಿಶುವಿಹಾರ ಅಂತ ಶುರು ಮಾಡಿದ್ರು. ಅಲ್ಲಿ ನಾನು ನರ್ಸರಿ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ ಸುಮಾರು ವರ್ಷಗಳು, 1-2-3 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಗಳು ಇವತ್ತು ಒಳ್ಳೊಳ್ಳೆ ಸ್ಥಿತಿಲಿ ಇದ್ದಾರೆ. ಫಸ್ಟ್ ನಮಗೆ ವಿದ್ಯಾಭ್ಯಾಸಕ್ಕೆ ಫೌಂಡೇಶನ್ ಹಾಕೊಟ್ಟವರು ಅಂತ ಹೇಳಿ ಇವತ್ತು ಜ್ಞಾಪಿಸ್ಕೋತಾರೆ ಅವರೆಲ್ಲ. ನಮ್ಗೆ ಟೀಚರ್ ಆಗಿದ್ರು ಅಂತ ಹೇಳಿ ಆ ಒಂದು ವೃತ್ತಿ ಕೂಡ ನಾನು ನಿರ್ವಹಿಸಿದ್ದೀನಿ. ಇವತ್ತು ನೀವು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರಿ, ನೀವು ಹೇಳಿದ್ ನಮ್ಮ ತಲೆಯಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಕೂರ್ತಿತ್ತು ಅಂತ ನನ್ನ ಒಂದು ಮುರಳಿ ಅಂತೇಳಿ ಮುರಳಿ ಮದ್ದಿಕೇರಿ ಅಂತ ನಮ್ಮೂರ್ ಹುಡುಗನೇ, ಶೆಟ್ರು ಹುಡುಗ. ಆ ಮುರಳಿ ಒಂದು ಆರ್ಟಿಕಲ್ ಬರ್ದಿದ್ದಾನೆ ಟೀಚರ್ಗಳ ಬಗ್ಗೆ. ಫಸ್ಟ್ ನಂದು ಬರ್ದಿದ್ದಾನೆ. ನಮ್ಮ ಶಾರದಕ್ಕ, ನಮ್ಮ ಮನೆ ಫ್ಯಾಮಿಲಿ ಫ್ರೆಂಡ್ ಅವರು, ನಮ್ಗೆ ಟೀಚರ್ ಆಗಿದ್ರು. ಅವ್ರು ನನ್ನನ್ನ ಎಷ್ಟು ಚೆನ್ನಾಗಿ ನಮ್ಗೆ ಪಾಠ ಮಾಡ್ತಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾನೆ. ನನಗೆ ಅದನ್ನ ಓದಿದ್ಮೇಲೆ ಅನಿಸ್ತು, ನಾನು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ನ ಅಂತ. ಅಷ್ಟು ಮೋಟಿವೇಟ್ ಮಾಡ್ತಿದ್ರಿ ಅಂತ ಬರ್ದಿದ್ದೀನಿ. ನಿಜವಾಗ್ಲು ಇದೊಂದು ಹೆಮ್ಮೆ ಪಡುವಂತ ವಿಷಯ. ಆಗ್ಲೇ ಹೇಳೋದನ್ನ ನಂಗೆ ಮರ್ತತಿ. ಶಿಶುವಿಹಾರ ಅಂತ ಬಂದ ತಕ್ಷಣ ನಂದು ನೋಡಿ ಹಿಂದಿನ ನೆನಪಾಯ್ತು. ಆವಾಗ ನನ್ನ ಮಗನ್ನ ನಾವೇನ್ ಮಾಡಿದ್ವಿ, ಕ್ಯಾಂಪ್ಗಳು ಒಂದೊಂದು ಊರು ಆಯ್ತು. ಆಮೇಲೆ ಜಗದೀಶ್ ಅವ್ರದ್ದು ಕಂಪ್ನಿ ಬಂದ್ ಮಾಡಿದ್ರು ಅವರು, ಕಾರಣಾಂತರಗಳಿಂದ. ಎಲ್ಲರೂ ಕಲಾವಿದರು ಬೇರೆ ಅವ್ರವ್ರ ಕೆಲಸಗಳಿಗೆ ಹೋದಾಗ ಕಂಪ್ನಿ ಮತ್ತೆ ಬೇರೆ ನಟರನ್ನ ತರೋದು ಎಲ್ಲ ಪ್ರಾಬ್ಲಮ್ ಅಂತ ಹೇಳಿ ನಮ್ಮ ಅವರು ಉಕ್ಕುಡುಗಾತ್ರಿ ಕ್ಯಾಂಪ್ ಮಾಡಿದ್ರು. ಉಕ್ಕುಡುಗಾತ್ರಿ ಹೆಸರು ಕೇಳಿರ್ತೀರಿ ನೀವು, ಶಿವಮೊಗ್ಗ ಹತ್ರ ಇದೆ ಅನ್ಸತ್ತದು. ಆ ಉಕ್ಕುಡುಗಾತ್ರಿ ಕ್ಯಾಂಪ್ ಅಲ್ಲಿ ನಮ್ಮದು ಕಂಪ್ನಿ ಬಂದಾಯ್ತು. ಅಲ್ಲಿ ಕೂಡ ಇದ್ದೆ ನಾನು. ಆ ಕ್ಯಾಂಪ್ ಅಲ್ಲಿ ಇದ್ದೆ. ಒಂದು ದೊಡ್ಡ ಹಾವುಗಳು, ನಾವೆಂತ ಬೈಲಲ್ಲಿ ಇದ್ವಿ ಗೊತ್ತಾ, ಹೊಲದಲ್ಲಿ. ಅಲ್ಲಿ ತುಂಬಾ ಹಾವುಗಳು ಜಾಸ್ತಿ, ಸ್ವಲ್ಪ ಕಾಡು. ಎಷ್ಟೆಷ್ಟು ದೊಡ್ಡ ಹಾವುಗಳು ಅಂತ. ಅದ್ ಬಾಯ್ ತಕೊಂಡಿದ್ ನನ್ಗೆ ಇವತ್ತಿಗೂ ನೆನಪಿದೆ. ಎಲ್ಲ ಹೊಡೆದ್ಬಿಟ್ರು ಹಾವನ್ನ. ಅದು ಮನ್ಸಿಗೆ ಬೇಜಾರಾಗತ್ತ ಅದನ್ನೆಲ್ಲ ನೆನ್ಸ್ಕೊಂಡ್ರೆ. ನಾನು ಕಾಸು ಹಾಕೋಕ್ ಹೋಗಿದ್ದೆ, ಅದಕ್ಕೆ ಹಾಲು ಏನೋ ಹಾಕಿ ಸುಡ್ತಾರಲ್ಲ ಆ ತರ, ಅವು ಒಡಸ್ಕೊಂಡಿದ್ದೆ ಕೂಡ. ಆತರ ಹತ್ರ ಹೋಗ್ಬಾರ್ದು, ಅದು ಹೊಗೆ ವಾಸನೆ ಬಡಿಬಾರ್ದು ಅಂತೇಳಿ ಜಗದೀಶ್ ಬೈದು ಬಿಟ್ಟಿದ್ರು. ಇಂಥವೆಲ್ಲ ಘಟನೆಗಳು ಒಂದೊಂದು ಊರು ಕ್ಯಾಂಪ್ ಮಾಡಿದಾಗ್ಲೂ ಒಂದೊಂದು ಘಟನೆಗಳು ನಡೀತಾ ಇರುತ್ತೆ ನಮ್ಗೆ ಈ ತರದ್ದು. ಆಮೇಲೆ ದೆವ್ವದ ಮನೆಗಳು ಸಿಗ್ತವೆ ಎಷ್ಟೋ ಕಡೆ, ಮನೆಗಳು ಕೂಡ ಸರಿ ಇರಲ್ಲ. ಅಲ್ಲಿ ಕಂಪ್ನಿಯವ್ರಿಗೆ ಯಾವ ಮನೆ ಸಿಗುತ್ತೆ ಆ ಮನೇಲಿ ಇರ್ಬೇಕಾಗತ್ತೆ ನಾವು. ಮನೆಗಳ ವ್ಯವಸ್ಥೆಗಳೇ ಇರಲ್ಲ ನಮ್ಗೆ. ಆಮೇಲೆ ಒಂದು ಥಿಯೇಟರ್ ಏನ್ ಕಟ್ಟಿರ್ತಾರಲ್ಲ ದೊಡ್ಡದು, ಆ ಥಿಯೇಟರ್ ಅಲ್ಲೇ ಒಂದ್ ಇಷ್ಟಿಷ್ಟು 6 ಅಡಿ 3 ಅಡಿ ಅಂತಾರಲ್ಲ, ಹಂಗೆ ಒಂದು 10 ಅಡಿಗೆ ಒಂದು ಬಟ್ಟೆ ಪರದೆ ಕಟ್ಕೊಂಡು ಆತರ ಕೂಡ ಜೀವನ ಮಾಡಿದ್ವಿ ಉಂಟು ನಾವು. ನಾನು ಕೂಡ ಇದ್ದೀನಿ ಅದ್ರಲ್ಲಿ. ಆತರ ಜೀವನ ಮಾಡಿದ್ವಿ. ನನ್ನ ಫ್ರೆಂಡ್, ನಾವು ದಾವಣಗೆರೆ ಕ್ಯಾಂಪ್ ಮಾಡಿದ್ವಿ, ಹರಿಹರ ಕ್ಯಾಂಪ್ ಮಾಡಿದ್ವಿ. ನನ್ನ ಫ್ರೆಂಡ್ ದಾವಣಗೆರೆ ಅವರು ವಿಜಯ ಅಂತ ಹೇಳಿದ್ನಲ್ಲ, ಆ ದಾವಣಗೆರೆಯಿಂದ ನನ್ ಕಂಪ್ನಿಗೆ ನಮ್ಮನ್ನ ನೋಡಕ್ ಬಂದು ಹತ್ತು ಬಿಟ್ಟಿದ್ಲು. ಶಾರಿ, ಅಷ್ಟು ದೊಡ್ಡ ಮನೆಯಲ್ಲಿ ಅಷ್ಟೆಲ್ಲ ಇದ್ದು ನೀನು ಇಲ್ಲಿ ಹೆಂಗಿರ್ತೀಯಾ ಅಂತ ಹತ್ತು ಬಿಟ್ಟಿಲ್ಲ. ಆಕೆ ಹತ್ತು ಬಿಟ್ಟಿದ್ಲು ನನಗೆ. ಇಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಇದೇನು ಕಾಣಲ್ಲ ಅಂತ ಹೇಳ್ತಿದ್ದೆ ನಾನು ಅವತ್ತು. ಅದನ್ನ ಇವತ್ತಿಗೂ ಜ್ಞಾಪಿಸ್ಕೊತಾಳೆ ನನ್ನ ಫ್ರೆಂಡು. ಈ ತರ ಎಲ್ಲ ಇದ್ದಿದ್ದ ಜರ್ನಿ ನಮ್ಮದು. ಆಮೇಲೆ ಅದೇ ಕಂಪ್ನಿ ಬಂದಾಯ್ತು. ಕಂಪ್ನಿ ಬಂದಾದ್ಮೇಲೆ ನಾವು ಊರಿಗೆ ಬಂದ್ವಿ. ನಮ್ಗೆ ಇಲ್ಲೇನೆ ಮನೆ ಇಲ್ಲ. ಅತ್ತೆ ಮಾವ ಅವ್ರದ್ದು ಯಾವ್ದು ಮನೆ ಇಲ್ಲ, ಅವ್ರಿಗೆ ಯಾವ ಆಸ್ತಿ ಇಲ್ಲ, ಅವ್ರಿಗೆ ಏನೂ ಇರ್ಲಿಲ್ಲ. ಅವ್ರದ್ದು ಹಿಂಗೆ ಊರೂರು ಕ್ಯಾಂಪ್ ಮಾಡ್ಕೊಂಡು ಹೋಗೋರು, ನಾಟಕ ಮಾಡೋದು, ಅವ್ರ ಜೀವನ ಮಾಡೋದಷ್ಟೇ. ಅವರು ಬೇರೆ ಊರಲ್ಲಿ ಉಳ್ಕೊಂಡ್ರು ಕೂಡ ಬಾಡಿಗೆ ಮನೆಯಲ್ಲೇ ಉಳ್ಕೋಬೇಕು. ನಾವು ನಮ್ಮ ಊರಿಗೆ ಬಂದ್ವಿ, ನಮ್ಮ ತಾಯಿ ಮನೆಗೆ ಬಂದ್ವಿ. ಅಲ್ಲೇ ಇದ್ವಿ ಎಲ್ರು, ನಾನು, ನನ್ನ ಮಗ, ನಮ್ಮ ಯಜಮಾನ್ರು ಅಲ್ಲೇ ಇದ್ವಿ. ಅಲ್ಲಿ ಏನ್ ಮಾಡೋದು ಅಂತ ಯೋಚನೆ ಬಂದಾಗ ನಾನು ಬೇರೆ ಕಂಪ್ನಿಗೆ ಹೋಗ್ತೀನಿ ಅಂತಂದ್ರು ಜಗದೀಶ್. ನನ್ನ ಮಗನ್ನ ಬಾಲ್ವಾಡಿಗೆ ಅಲ್ಲೇ ಸ್ಕೂಲ್ಗೆ ಸೇರಿಸಿದ್ವಿ. ಅಲ್ಲಿ ರಾಘವೇಂದ್ರ ಶಾಲೆ ಅಂತ ಒಂದು, ರಾಘವೇಂದ್ರ ಎಂಥದ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅದು ಕೂಡ ನರ್ಸರಿಗೆ ಅಲ್ಲಿಗೆ ಸೇರಿಸಿದ್ವಿ. ನರ್ಸರಿ ಬಾಲ್ವಾಡಿ ಅಂತ ಹೇಳಿದ್ನಲ್ಲ, ನರ್ಸರಿ ಆಯ್ತು. ನರ್ಸರಿ ಆದ್ಮೇಲೆ LKG UKG ಎಲ್ಲ ನಮ್ಮೂರಲ್ಲೇ ನನ್ನ ಮಗಂದು, ಅಲ್ಲೇ ಬಿಟ್ಬಿಟ್ಟಿದ್ವಿ ಅವನ್ನ. ನಮ್ಮ ಮನೇಲಿ ನನ್ನ ಮಗ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ಮಗು ಇರುವಾಗಿಂದ ಇವತ್ತಿನವರೆಗೂ ಅವನ ಅಷ್ಟು ಪ್ರೀತಿ ಎಲ್ರಿಗೂ. ಅವನನ್ನ ನೋಡಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ.
ನನಗೆ ಅದು ಹಳೇದೆಲ್ಲ ನೆನಪು ಬಂದಾಗ ಒಂದ್ ಸ್ವಲ್ಪ ಭಾವುಕಳಾಗ್ಬಿಡ್ತೀನಿ ನಾನು. ಅಂತ ಘಟನೆಗಳೆಲ್ಲ ನಡೆದಿದೆ. ಆಮೇಲೆ ಆತರ ನಮ್ಗೆ ಪ್ರೀತಿನೂ ತೋರಿಸಿದ್ದಾರೆ, ಎಲ್ಲರೂ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಗನ್ನ ಅಲ್ಲಿ ಬಿಟ್ಬಿಟ್ಟು ಗುಡಿಗೇರಿ ಕಂಪ್ನಿಗೆ ಬಂದ್ರು, ಜಗದೀಶ್ ಗುಡಿಗೇರಿ ಬಸವರಾಜ್ ಅವ್ರ ಕಂಪ್ನಿಗೆ. ಅಲ್ಲಿ ನಾನು ಮತ್ತೆ ಅವ್ರ ಜೊತೆಗೆ ಅಲ್ಲೇ ಇರ್ತಿದ್ದೆ. ಆಮೇಲೆ ಎಂಕಂಚಿ ಜೋಶಿ ಅವ್ರದ್ದು ಅಂತ ಒಂದು ಕಂಪ್ನಿ ಇತ್ತು, ಅಲ್ಲಿಗೆ ಬಂದ್ವು. ಒಂದೊಂದು ಕಂಪ್ನಿಗಳು ಎಲ್ಲೆಲ್ಲಿ ಎಷ್ಟೆಷ್ಟು ದಿವಸ ನಡೆಯುತ್ತೆ ಅಷ್ಟೆಷ್ಟು ದಿವಸ ಅವ್ರ ಕಂಪ್ನಿಲಿ ಇದ್ವಿ, ಅಲ್ಲೂ ಇದ್ದೆ. ಗುಡಿಗೇರಿ ಬಸಣ್ಣವ್ರ ಕಂಪ್ನಿ ಇರುವಾಗ ಜಗದೀಶ್ಗೆ ಆಮೇಲೆ ಇನ್ನೊಬ್ಬ ಆರ್ಟಿಸ್ಟ್ಗೂ ಒಂದ್ ಸ್ವಲ್ಪ ಏನೋ ವಾಗ್ವಾದಗಳು ನಡೀತಲ್ಲ, ಎಲ್ಲ ಗೊತ್ತಿರೋದೆ. ನೀವು ಕಂಪ್ನಿ ಸರ್ವಿಸ್ ಇದೆ ಅಲ್ಲ, ನಾಟಕದ ಸರ್ವಿಸ್ ಇದೆ, ನಾಟಕ ಕಂಪನಿದು. ನಿಮ್ಗೂ ಗೊತ್ತಿರುತ್ತೆ ಏನೇನು ಆಗತ್ತೆ ಅಂತ. ಕಂಪ್ನಿಲಿ ಆ ತರ ಆದಾಗ ನಾನು ಹೇಳ್ದೆ, ನಾವು ಕಂಪ್ನಿಲಿ ಇರಲ್ಲ ಅಪ್ಪ ಅಂತಿದ್ದೆ ಅವ್ರಿಗೆ, ಗುಡಿಗೇರಿ ಬಸವಣ್ಣವ್ರಿಗೆ. ಅಪ್ಪಾಜಿ ನಾವು ಇರಲ್ಲ, ನಾವು ಬಿಟ್ಟು ಹೋಗ್ತೀವಿ. ಇವಾಗ ಏನಾದ್ರೂ ತಪ್ಪಿದ್ರೆ ಕಲಾವಿದರಿಗೆ ನೀವು ಹೇಳ್ಬೇಕು ಮಾಲೀಕರು. ಸೊ ಅವರು ಮಾತಾಡೋ ಅವಶ್ಯಕತೆ ಇರಲಿಲ್ಲ, ಅನಾವಶ್ಯಕವಾಗಿ ಮಾತಾಡಿದ್ರು, ಅದ್ ನನ್ಗೆ ಹಿಡಿಸ್ಲಿಲ್ಲ. ನಾವು ಕಂಪ್ನಿ ಬಿಟ್ಟು ಹೋಗ್ತೀವಿ ಅಂದೆ. ಅವ್ವಾ ಮಗಳೇ, ನೀನ್ ಹಂಗೆಲ್ಲಾರ ಮಾಡ್ಬಿಟ್ಟಿ, ನೀನ್ ನನ್ ಗಂಡಗ್ ದಯವಿಟ್ಟು ಹೇಳಕ್ ಹೋಗ್ಬೇಡ ಹಿಂಗೆ, ನಾನ್ ಜಗದೀಶನ್ನ ಒಪ್ಸಿ ಇರಿಸ್ಕೊತೀನಿ, ನೀನ್ ಮಾತ್ರ ನೀನ್ ನನಗ್ ಫಸ್ಟ್ ಮಾತು ಕೊಡು ಅಂತೇಳಿ ಗುಡಿಗೇರಿ ಬಸಣ್ಣವ್ರ ನನ್ನ ಹತ್ರ ಮಾತು ತಗೊಂಡಿದ್ರು, ಬಿಟ್ಟು ಹೋಗ್ಬೇಡ ಅಂತೇಳಿ. ಅಷ್ಟು ಆತರ ಒಂದು ಸಿಚುಯೇಷನ್ಗಳು ಕೂಡ ದಾಟಿ ಬಂದಿದೀವಿ. ನನಗೆ ಪಾರ್ಟ್ ಮಾಡುವಂತ ಅವರು ಗುಡಿಗೇರಿ ಬಸಣ್ಣವ್ರು ಇಲ್ಲ ಮಾಡ್ಲಿಲ್ಲ, ಅವ್ರಿಗೆ ಯಾರು ಇಷ್ಟ ಇರ್ಲಿಲ್ಲಲ್ಲ ನಾನು ಮಾಡೋದು. ಅದೊಂದು ಅನಿವಾರ್ಯ ಪ್ರಸಂಗಕ್ಕೆ ನಮ್ಮ ಕಂಪ್ನಿಲೇ ಮಾಡಿದೆ. ಆಮೇಲೆ ಎಲ್ಲೂ ಪಾತ್ರ ಮಾಡ್ಲಿಲ್ಲ ಕಿರಣ್ ನಾನು. ಕಂಪ್ನಿ ಇದು ಮುಗೀತು. ಆಮೇಲೆ ಊರಿಗೆ ಮತ್ತೆ ಜಗದೀಶನು ಕಂಪ್ನಿ ಎಲ್ಲ ಬಿಟ್ಟು ಊರಿಗೆ ಬಂದ್ರು. ನಾನು ಹೇಳಿದೆ, ನಾವು ಒಂದ್ ಮನೆ ಮಾಡ್ಕೊಂಡು ಒಂದ್ ಕಡೆ ಉಳ್ಕೊಳ್ಳೋಣ, ಮಕ್ಳು, ನನ್ನ ಮಗನು ಒಬ್ನೇ ಮಗ ನನಗೆ, ನನ್ನ ಮಗನ ವಿದ್ಯಾಭ್ಯಾಸನೂ ಆಗುತ್ತೆ. ಆಮೇಲೆ ಅವ್ರ ತಮ್ಮ ಇದ್ದ ಅರುಣ ಅಂತೇಳಿ, ತುಂಬಾ ಅವ್ರ ಮನೇಲಿ ಎಲ್ಲರೂ ಒಳ್ಳೆ ಕಲಾವಿದ್ರೆ, ಅತ್ತೆ ಮಾವ, ನಮ್ಮ ನಾದಿನೂ ತುಂಬಾ ಒಳ್ಳೆ ಕಲಾವಿದೆ, ಮಂಜುಳಾ ಹಿರೇಮಠ ಅಂತ. ಆಕೆ ಒಂದು ತೀರ್ಕೊಂಡ್ಲು ಚಿಕ್ಕ ವಯಸ್ಸಲ್ಲೇ. ಆಮೇಲೆ ನಮ್ಮ ಮೈದ್ನ ನಟರಾಜ್ ಅಂತ ಇದ್ದಾನೆ, ಅವನು ತುಂಬಾ ಒಳ್ಳೆ ಕಲಾವಿದ. ಅರುಣ್ ಅಂತೇಳಿ ಚಿಕ್ಕ ಮೈದ್ನ, ನನಗೆ ಅತ್ತಿಯಮ್ಮ ಅಂತಾನೆ ಕರೆಯೋದು ಅವರೆಲ್ಲ. ನಾನು ಕೂಡ ಅವ್ರನ್ನ ಒಂದ್ ಮಕ್ಳ ತರಾನೇ ನೋಡ್ಕೊಂಡು ಇದ್ ಮಾಡಿದೀನಿ. ಅರುಣನ್ನ ಸ್ಕೂಲಿಗೆ ಸೇರಿಸ್ದಂಗ ಆಗತ್ತೆ, ಅಣ್ಣಿ ಅಂತ ಕರಿತಿದ್ರು ಅವನ್ನ ಚಿಕ್ಕವನ್ನ. ಮತ್ ನನ್ನ ಮಗನು ಸ್ಕೂಲಿಗೆ ಸೇರಿಸ್ದಂಗ ಆಗತ್ತೆ ಅಂತ ಹೇಳಿ ನಾವು ಒಂದ್ ಕಡೆ ನಮ್ಮೂರಲ್ಲೇ ಉಳ್ಕೊಂಡ್ಬಿಡೋಣ ಅಂತೇಳಿ ಏನ್ ಮಾಡಿದ್ವಿ, ಫಸ್ಟ್ ಮನೆ ಮಾಡಕ್ಕೆ ದುಡ್ಡುಗಳೆಲ್ಲ ಬೇಕಲ್ಲ, ನೀನ್ ನಮ್ಮನೇಲೇ ಉಳ್ಕೊಂಡ್ವಿ. ಒಂದು ಅಂಗಡಿ ಇಡೋಣ ಅಂತೇಳಿ ಒಂದು ಎಂತದ್ದು ಪ್ರಾವಿಷನ್ ಸ್ಟೋರು ಮಾಡಿದ್ವಿ, ಚಿಕ್ಕದಾಗಿ ಒಂದು ಅಂಗಡಿ. ಆಮೇಲೆ ಹಾಲಿಂದ ಏಜೆನ್ಸಿ ತಗೊಂಡ್ವಿ, ನಂದಿನಿ ಹಾಲಿನ ಏಜೆನ್ಸಿ. ಎಲ್ಲಿ ಇಡೋದು ಅಂತ ಹೇಳಿ ಆ ಜಾಗಗಳು ನೋಡ್ಕೊಂಡ್ಬಂದು ಒಂದು ಚಿಕ್ಕದು ಡಬ್ಬೆ ಅಂಗಡಿ ಅಂತ ಮಾಡ್ತಿದ್ರಲ್ಲ ಅವಾಗ, ಅದೇ ಡಬ್ಬೆ ಅಂಗಡಿನೇ ನಮ್ದು ಮೊದಲು. ಕಟ್ಟಿಗೆ ಉಡ್ಡದೊಂದು ಡಬ್ಬಿ ತರ ಪೆಟ್ಟಿಗೆ ಅಂಗಡಿ, ಅದ್ರಲ್ಲೇ ಒಂದು ಫ್ರಿಡ್ಜ್ ತಂದ್ಕೊಂಡು, ಆ ಫ್ರಿಡ್ಜ್ ತರಕ್ಕೆ ನನ್ನ ಮಾಂಗಲ್ಯ ಚೈನ್ ಒತ್ತಿಟ್ಟು ತಗೊಂಡ್ಬನ್ನಿ ಬ್ಯಾಂಕಲ್ಲಿ ಅಂತ ಹೇಳಿ ನನ್ನ ಮಾಂಗಲ್ಯ ಚೈನ್ ಬಿಚ್ಕೊಟ್ಟಿದ್ದೆ ನಾನು. ಅದನ್ನ ಒತ್ತೆ ಇಟ್ಟು ಬೇಡ ಅಂತ ಹೇಳಿ ಮಾರ್ಬಿಟ್ಟೆ ಬಂದ್ಬಿಟ್ಟ ನಮ್ಮ ಮಾಯಪ್ಪ, ನಮ್ ತಾಯಿಯವರು ಕೊಟ್ಟಿದ್ದದು. ಅದಕ್ ಮುಂಚೆ ಏನಾಗಿತ್ತು ಗೊತ್ತಾ, ಒಂದ್ಸತಿ ನಾನು ಕಂಪ್ನಿಲಿ ಇರುವಾಗ ಹರಿಹರ ಕ್ಯಾಂಪ್, ಅವಾಗ ಸಿನಿಮಾ ನಟರನ್ನ ಕಂಪ್ನಿ ಕರೆಸ್ತಿದ್ರು. ಅದೇ ಸರಾದ ವಿಷಯ ಬಂತಲ್ಲ ನೋಡಿ, ಹಿಂದಿಂದೊಂದು ನೆನಪಾಯ್ತು ನನಗೆ, ಹೇಳ್ಬೋದಲ್ಲ ಈ ತರ ಎಲ್ಲ. ಸುಂದರ ಕೃಷ್ಣ ಅರಸು, ವಜ್ರಮುನಿ ಅವರು, ಸಿನಿಮಾ ನಟರೆಲ್ಲ ಕಂಪ್ನಿಗೆ ಬರ್ತಾ ಇದ್ರು. ಉಮಾಶ್ರೀ ಎಲ್ಲರನ್ನು ಕಂಪ್ನಿ ಕ್ಯಾಂಪ್ ಕ್ಲೋಸ್ಗೆ ಸಿನಿಮಾ ನಟರನ್ನ ಕರೆಸ್ತಿದ್ರು. ಹರಿಹರ ಕ್ಯಾಂಪ್ ಮಾಡಿದಾಗ ಸುಂದರಣ್ಣ ಬರ್ತಿದ್ರು, ನಾವು ಸುಂದರಣ್ಣ ಅಂತಾನೆ ಕರಿತಿದ್ವಿ ಆ ಮನುಷ್ಯಂಗೆ. ಅವ್ರೆ ಲಕ್ಷ್ಮಕ್ಕ ಅಂತ ಅವ್ರ ಹೆಂಡತಿ ಲಕ್ಷ್ಮೀ ದೇವಿ, ನಾವು ಲಕ್ಷ್ಮಕ್ಕ ಅಂತ ಕರಿತಿದ್ವಿ. ತುಂಬಾ ಕ್ಲೋಸ್ ನಮಗೆ ಅವರೆಲ್ಲ, ತುಂಬಾ ಒಡನಾಟ ಇತ್ತು ನಮ್ಗೆ. ನಾನು ಮಾತಾಡೋದು ನೋಡಿ ಅವ್ರು ಸುಂದರಣ್ಣ ಏನ್ ಹೇಳಿದ್ರು ಗೊತ್ತಾ, ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ, ನೀನ್ ಬೆಂಗಳೂರು ಬಂದ್ಬಿಡು, ಡಬ್ಬಿಂಗ್ ಆರ್ಟಿಸ್ಟ್ ಆಗೋದು, ತುಂಬಾ ಒಳ್ಳೆ ವಾಯ್ಸ್ ಇದೆ ನಿನಗೆ ಅಂತ ಅವತ್ತು ಸುಂದರಣ್ಣ ಹೇಳಿದ್ರು ನನಗೆ. ಅವಾಗ ಕ್ಯಾಂಪ್ ಕ್ಲೋಸಿಗೆ ಬಂದ್ರು. ಪಾಪ ಅವರು ದುಡ್ಡಿಗೆ ಅಷ್ಟು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ, ಸುಂದರಣ್ಣ ಕಷ್ಟ ಸುಖ ಅರ್ಥ ಮಾಡ್ಕೋತಿದ್ರು. ಈಗ ಮನೇಲಿ ಹೆಣ್ಮಕ್ಳು ಸ್ವಲ್ಪ ಸಹಜ, ಯಾಕಂದ್ರೆ ಎಲ್ಲಾ ಕಡೆನೂ ದುಡ್ಡು ಬಿಟ್ಟು ಬಂದ್ರೆ ಮನೆ ಜೀವನ ನಡಿಬೇಕಲ್ಲ, ಅವ್ರಿಗೆ ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ಲಕ್ಷ್ಮಕ್ಕ ಬರೋಕ್ ಶುರು ಮಾಡಿದ್ರು, ದುಡ್ಡು ಬಿಟ್ಟು ಬಂದ್ಬಿಡ್ತಾರೆ ಇವರು ಅಂತೇಳಿ. ಅವಾಗ ಅವ್ರಿಗೆ ಈ ತರ ಕ್ಯಾಂಪ್ ಕ್ಲೋಸ್ ಅಲ್ಲಿ ಹಿಂಗ್ ಸಿನಿಮಾ ನಟರಿಗೆ ದುಡ್ಡು ಕೊಡ್ಬೇಕು, ಹೆಂಗ್ ಮಾಡೋದು. ಜಗದೀಶ್ ಸುಮ್ಮನೆ ಕೂತ್ಕೊಂಡ್ರು, ತಲೆ ಮೇಲೆ ಕೈ ತಗೊಂಡು, ಹಂಗೆ ಕೂತಿದಿರಿ ಅಂತ. ನಂಗೆ ಗೊತ್ತಿರ್ಲಿಲ್ಲ ಇದೆಲ್ಲ ಏನು ಅಂತ. ಇಲ್ಲ ಹಿಂಗೆ ಅವ್ರಿಗೆ ದುಡ್ಡು ಕೊಡ್ಬೇಕು, ದುಡ್ಡಿಲ್ಲ. ಸರಿ, ನಂದು ಸರ ಒತ್ತೆ ಇಟ್ಟು ಅವ್ರಿಗೆ ದುಡ್ಡು ತಗೊಂಬಂದು ಕೊಟ್ಟಿದ್ವಿ. ಆ ಸರ ಹೊತ್ತಿಟ್ಟು ದುಡ್ಡು ತಗೊಂಡ್ಬಂದು ಅವ್ರನ್ನ ಕ್ಯಾಂಪ್ ಕ್ಲೋಸ್ ಮಾಡಿ ಕಳಿಸಿದಾಯ್ತು. ಆಮೇಲೆ ಸರ ಬಿಡಿಸ್ಕೋಬೇಕಲ್ಲ, ಇದು ಯಾವುದು ಹರಿಹರ ಆದ್ಮೇಲೆ ಹರಪನಹಳ್ಳಿ ಕ್ಯಾಂಪ್ ಮಾಡಿದ್ರು. ಹರಪನಹಳ್ಳಿ ಕ್ಯಾಂಪ್ ಮಾಡಿದಾಗ ಅವಾಗ ಕಲಾವಿದರಿಗೆ ಅವ್ರಿಗೊಂದು ಸಹಾಯಾರ್ಥ ಅಂತೇಳಿ ವೃತ್ತಿರಂಗಭೂಮಿಯವರು ಪ್ರತಿಯೊಬ್ಬ ಮಾಲಕರು ಒಂದು ನಾಟಕ ಅಂತ ಕೊಡ್ತಿದ್ರು. ಒಂದು ನಾಟಕದ ಒಂದು ದಿನದ ಕಲೆಕ್ಷನ್ ಏನಾಗುತ್ತೆ ಅದು ಅವ್ರು ತಗೊಳ್ಳೋದು.
ಒಂದ್ ಮದ್ವೆಗಾಗಿರ್ಬೋದು, ಒಂದು ಯಾವುದೇ ಒಳ್ಳೆ ಕಾರ್ಯಗಳಿಗೆ ನಿಮ್ಗೆ ಅದು ಸಹಾಯ ಅಂತೇಳಿ ಕಲಾವಿದರಿಗೆ ಸಹಾಯಾರ್ಥ ಅಂತ ಒಂದು ನಾಟಕದ ಕಲೆಕ್ಷನ್ ಏನಿರುತ್ತೆ ಅವ್ರು ಕೊಡೋದು. ಆಮೇಲೆ ಇವ್ರು ಏನ್ ಮಾಡ್ತಿದ್ರು, ಟಿಕೆಟ್ ಎಲ್ಲ ಊರಲ್ಲೆಲ್ಲ ಕೊಟ್ಟು ಒಂದಷ್ಟು ದುಡ್ಡು ಮಾಡ್ಕೊಂಡ್ ಬರ್ತಿದ್ರು ಕಲಾವಿದರು. ಆತರ ಒಂದು ಪದ್ಧತಿ ಎಲ್ಲ ವೃತ್ತಿ ರಂಗಭೂಮಿಲಿ ಸಾಮಾನ್ಯವಾಗಿ ಇದೆ, ನಮ್ಮ ಕಂಪ್ನಿಲಿ ಇತ್ತು ಆತರ. ಹಂಗೆ ಒಂದು ನಾಟಕ ಕೊಟ್ರು ನಮ್ಮ ಮಾವ ನಮಗೆ. ನಾಟಕ ಕೊಟ್ಟಾಗ ಆ ದುಡ್ಡು ಎಲ್ಲ ಊರಲ್ಲೆಲ್ಲ ಟಿಕೆಟ್ ಹಾಕಿ ಇದೆಲ್ಲ ಆ ದುಡ್ಡು ಬಂತು. ಆ ದುಡ್ಡು ಬಂದು ಅದನ್ನ ಇನ್ನೂ ಕಮ್ಮಿ ಬಂತು. ಅವಾಗ ದುಡ್ಡು ನಮ್ ಸರ ಬಿಡಿಸ್ಕೊಳ್ಳೋಷ್ಟು ಬರಲಿಲ್ಲ, ಕಮ್ಮಿ ಆಯ್ತು. ಅದಕ್ಕೆ ನನ್ ರಿಂಗ್ ಇತ್ತು, ನಮ್ಮ ತಾಯಿ ನಮ್ಮ ಮನೇಲಿ ನಾ ರಿಂಗ್ ಹಾಕ್ತಿದ್ದೆ ಅವಾಗ. ರಿಂಗ್ ಮಾಡಿಸ್ಕೊಟ್ಟಿದ್ರೆ ಆ ದೊಡ್ಡ ರಿಂಗು ತುಂಬಾ ಚೆನ್ನಾಗಿತ್ತು, ಇವತ್ತಿಗೂ ಕಣ್ಮುಂದ್ ಕಟ್ಟದಂಗಿದೆ. ಅದನ್ನ ಮಾರ್ಬಿಟ್ಟು ಈ ದುಡ್ಡಿಗೆ ಆ ಮಾರಿದ ದುಡ್ಡನ್ನು ಹಾಕಿ ಸರ ಬಿಡಿಸ್ಕೊಂಡ್ ಬಂದ್ವಿ. ನಾನೇನ್ ಚಿಕ್ಕ ವಸ್ತು ಹೋದ್ರೂ ಹೋಗ್ಲಿ ದೊಡ್ಡದು ಕಳ್ಕೋಬಾರ್ದು ಅಂತ ಹೇಳಿ ಆ ರಿಂಗ್ ಮಾರಿ ಆ ದುಡ್ಡಿಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಸರನ್ ಬಿಡಿಸ್ಕೊಂಬಂದ್ವಿ. ಅವಾಗ ಆ ಸರ ನನ್ ಕತ್ತಲ್ಲೇ ಇತ್ತಲ್ಲ. ಈ ಹಾಲಿಂದ ನಾವೇನ್ ಮಾಡಿದ್ವಲ್ಲ ಏಜೆನ್ಸಿ, ಅವಾಗ ಅದೇ ತರ ಒತ್ತೆ ಇಟ್ಟು ಬರ್ತಾರೆ ಅಂತ ನಾನ್ ಸರ ಕೊಟ್ರೆ ನಮ್ಮ ಅಪ್ಪ ಮಾರ್ಕೊಂಡೆ ಬಂದ್ಬಿಟ್ಟೆ. ಆ ಮಾರಿ ಒಂದು ಫ್ರಿಜ್ ತಗೊಂಡ್ವಿ, ಅದಕ್ಕೆ ಅಂಗಡಿ ಇಟ್ವಿ. ಫಸ್ಟ್ ಶುರುವಲ್ಲಿ ಬರೀ 10,000ದಲ್ಲಿ ಅಂಗಡಿ ಶುರು ಮಾಡಿತ್ತು. 10,000ದಲ್ಲಿ ಅಂಗಡಿ ಶುರು ಮಾಡ್ತು. ಆಮೇಲೆ ಇನ್ನು ಕಮ್ಮಿ ಬರುತ್ತಲ್ಲ ದುಡ್ಡುಗಳು, ಎಷ್ಟು ಬರುತ್ತೆ ಅವಾಗ. ಚಿನ್ನನೂ ಕಮ್ಮಿ ರೇಟ್ ಇತ್ತು, ಎಲ್ಲವೂ ಕಮ್ಮಿನೇ, ಸಾಕಾಗದೇ ಇಲ್ಲ. ಊರಲ್ಲಿ ಒಬ್ರು ಹನುಮಾನ್ ಅವ್ರ ಹೆಸರು ಏನೋ ಇದೆಪ್ಪ, ತೆಲುಗರು, ಅವರು ಬಡ್ಡಿಗೆ ದುಡ್ಡು ಕೊಡ್ತಿದ್ರು. ಅವ್ರ ಹತ್ರ ಒಂದಷ್ಟು ದುಡ್ಡು ತಗೊಂಡು ಬಂದು ದುಡ್ಡು ಹಾಕಿ ಅಂಗಡಿ ಶುರು ಮಾಡಿದ್ವಿ. ಹಾಲಿನ ಏಜೆನ್ಸಿ, ಪೇಪರ್ ಏಜೆನ್ಸಿ, ನ್ಯೂಸ್ ಪೇಪರ್ದು ಏಜೆನ್ಸಿ, ಆಮೇಲೆ ಸಣ್ಣ ಚಿಕ್ಕ ಪುಟ್ಟ ಸ್ಟೇಷನರಿ, ಚಾಕ್ಲೇಟು, ಈ ತರದ್ದು ಅಂಥದ್ದೇನೇನೋ ಬಿಸ್ಕೆಟು ಆ ಥರದ್ದು. ಆಮೇಲೆ ಒಂದೊಂದು ಐಟಮ್ಗಳು ಆ್ಯಡ್ ಆಗ್ತಾ ಹೋಯ್ತು ಅಂಗಡಿಗೆ. ಆ ಥರ ಶುರು ಮಾಡಿದ ಅಂಗಡಿ ತುಂಬಾ ಚೆನ್ನಾಗಿ ನಡೀತು. ಶುರುವಲ್ಲಿ ಎಷ್ಟು ಕಷ್ಟಪಟ್ರು ಅಂದ್ರೆ, ಬೆಳಗಿನ ಜಾವ 4 ಗಂಟೆಗೆ 3 ಗಂಟೆಗೆ ಎದ್ದು ಹಾಲು ಬರುತ್ತಲ್ಲ, ಅಷ್ಟೊತ್ತಿಗೆ ಅಲ್ಲಿ ಹೋಗಿರ್ಬೇಕು, ಅಂಗಡಿ ತೆಗಿಬೇಕು, ಹೋಟ್ಲ್ ಅವ್ರಿಗೆಲ್ಲ ಕೊಡ್ಬೇಕು. ಆಮೇಲೆ ನಾವು ಕ್ರಮೇಣ ಏನ್ ಮಾಡಿದ್ವಿ, ಲಸ್ಸಿ ಮಾಡೋಣ ಅಂತೇಳಿ ಒಂದ್ ಸ್ವಲ್ಪ ಹಾಲು ಮನೇಲಿ ಹೆಪ್ಪಾಕಿ ಲಸ್ಸಿ, ನಾನು ಅವ್ರ ಜೊತೆಗೆ 4 ಗಂಟೆಗೆ ಎದ್ದೇಳ್ಬೇಕು, ಲಸ್ಸಿ ಮಾಡ್ಬೇಕು. ಎಲ್ಲ ತಗೊಂಡೋಗಿ ರಾತ್ರಿ ಫ್ರಿಜ್ ಅಲ್ಲಿ ಇಟ್ಟಿರ್ತಿದ್ರು. ಬೆಳಿಗ್ಗೆ ಎಲ್ಲ ಬರೋದು, ಅಲ್ಲಿ ಬಿಸಿಲು ಜಾಸ್ತಿ ಅಲ್ಲ ನಮ್ ಕಡೆ ಎಲ್ಲ, ಬಳ್ಳಾರಿ ಸಿಕ್ಕಾಪಟ್ಟೆ ಬಿಸಿಲು. ಅದೊಂದು ವ್ಯಾಪಾರ ಆಗುತ್ತೆ. ಹಿಂಗೆ ಒಂದೊಂದು ಆ್ಯಡ್ ಮಾಡ್ಕೊಂಡು ಜೀವನ ನಡೆಯೋಕೆ ಶುರುವಾಯ್ತು ನಮ್ದು. ಆಮೇಲೆ ಕಾರಣಾಂತರಗಳಿಂದ ಏನಾಯ್ತು, ಅವರು ಇಲ್ಲಿಗೆ ಬರುವಂಗಾಯ್ತು ನಮ್ಮನೆಗೆ. ನಮ್ಮ ತಾಯಿ ಮನೆಯಲ್ಲೇ ನಮ್ಮ ಅತ್ತೆ ಮಾವ ನಮ್ಮ ಮೈದ್ನ ಎಲ್ಲರೂ ಒಂದಷ್ಟು ದಿವಸ ಉಳ್ಕೊಂಡ್ರು. ಅದಾದ್ಮೇಲೆ ಜಗದೀಶ್ ಏನ್ ಮಾಡಿದ್ರು, ಜಾಸ್ತಿ ಜನ ಆಗ್ಬಿಡ್ತೀವಿ, ಇಲ್ಲೆಲ್ಲ ಕಷ್ಟ ಆಗತ್ತೆ, ಇವ್ರಿಗೂ ತೊಂದರೆ ಕೊಡೋದು ಬೇಡ ಅಂತೇಳಿ ನಾನು ಕಂಪ್ನಿಗೆ ಹೋಗ್ತೀನಿ ಅಂತಂದ್ರು. ಬೇಡ, ಆತರ ಮಾಡೋದು ಬೇಡ ಅಂತೇಳಿ ಹಿಂಗೆ ಸ್ವಲ್ಪ ಡಿಸ್ಕಷನ್ ಆಯ್ತು. ಆಮೇಲೆ ನಾವು ಪತ್ರಿಕೆಗಳು ತರಿಸ್ತಿದ್ವಿ ಅಂತ ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಹೇಳಲೇಬೇಕಿದ್ ನಾನು. ಲಂಕೇಶ್ ಪತ್ರಿಕೆ ತರಿಸ್ತಿದ್ವಿ, ಜಗದೀಶ್ ಬಹಳ ಇಷ್ಟ ಲಂಕೇಶ್ ಪತ್ರಿಕೆ ಅಂದ್ರೆ. ಲಂಕೇಶ್ ಅವ್ರದ್ದು ನಾವು ಎಲ್ಲರೂ ಓದ್ತಾ ಇದ್ವಿ ಕೂಡ, ನಂಗೂ ತುಂಬಾ ಇಷ್ಟ. ಲಂಕೇಶ್ ಅವರು ಹುಬ್ಳಿಗೆನ ಧಾರವಾಡಕ್ಕೋ ಹೋಗ್ತಿದ್ರು ಇಲ್ಲಿ ಬೆಂಗಳೂರಿಂದ. ಅಂದಿವೇ ನಮ್ಮೂರ್ ಮೇಲೆ ಬರ್ಬೇಕಾಗಿತ್ತು, ಕುಡ್ತಿನಿ ಮೇಲೆ ಬರೋವಾಗ ಬರ್ತಾರೆ ಅಂತ ಗೊತ್ತಾಯ್ತು. ಪತ್ರಿಕೆ ಏಜೆನ್ಸಿ ಆದ್ಮೇಲೆ ವಿಷಯಗಳು ಬರುತ್ತಲ್ವಾ ಅವ್ರ ಕಡೆಯಿಂದ. ಅವಾಗ ಲಂಕೇಶ್ ಅವ್ರನ್ನ ನಮ್ಮೂರಿಗೆ ಕರೆಸ್ಬೇಕು ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಲಂಕೇಶ್ ಅವ್ರು ನಮ್ಮೂರಿಗೆ ಬಂದು, ನಮ್ಮ ಅಂಗಡಿ ಪಕ್ಕದಲ್ಲೇ ದೊಡ್ಡ ಆಂಜನೇಯ ದೇವಸ್ಥಾನ, ದೊಡ್ಡ ಹನುಮಪ್ಪ ಅಂತಾನೆ ಹೇಳ್ತಾರೆ, ಹನುಮಪ್ಪನ ಗುಡಿಯಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ ಮೀಟಿಂಗಿಗೆ. ಅಲ್ಲಿ ಒಂದು ಸಣ್ಣ ಒಂದು ಮೀಟಿಂಗ್ ಎಲ್ಲ ಚರ್ಚೆ ಆಯ್ತು. ಲಂಕೇಶ್ ಅವ್ರು ಬಂದು ಆ ಪತ್ರಿಕೆ ಬಗ್ಗೆ ಇದ್ರ ಬಗ್ಗೆ ನಾವಲ್ಲಿ ಕರೆಸಿದ್ ತುಂಬಾ ಖುಷಿ ಆಗ್ಬಿಡ್ತು ಲಂಕೇಶ್ ಅವ್ರನ್ನ. ನಂಗೆ ಸಾಕಷ್ಟು ನಿಜವಾಗ್ಲು ಇವಾಗಿನ ತರ ಇರ್ಲಿಲ್ಲ ನಾವು ಅವಾಗ. ಯಾರ ಹತ್ರ ಹೋಗಿ ಫೋಟೋಗಳು ತೆಗೆಸ್ಕೊಳ್ಳೋದಾಗ್ಲಿ ನೋಡೋದಾಗ್ಲಿ ಆ ತರದ್ ಏನು ಮಾಡ್ಲೇ ಇಲ್ಲ ನಾವು ಅಂತ. ಇವಾಗ ಎಲ್ಲಾರ ಜೊತೆ ಒಡನಾಟ ಇದ್ರು ನಾವ್ ಯಾರ ಜೊತೆಗೂ ಒಂದು ಫೋಟೋ ಇಲ್ಲಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗತ್ತೆ ನನಗೆ. ಲಂಕೇಶ್ ಅವರು ನಮ್ಮ ಊರಿಗೆ ಬಂದಿದ್ರು, ನಾವೇ ಅದನ್ನ ಮೀಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ, ಭಾಷಣಗಳೆಲ್ಲ ಮಾಡಿ ಹೋಗಿದ್ರು. ಇದೊಂದು ಖುಷಿ ಸಂದರ್ಭ ಅಂತಾನೆ ಹೇಳ್ಬೋದು. ಅದ್ರ ನಂತರ ಏನಾಯ್ತು, ಜಗದೀಶ್ ಮತ್ತೆ ಕಂಪ್ನಿಗೆ ಹೋಗ್ಬಿಟ್ರು, ಎಂಕಂಚಿ ಜೋಶಿಯರ್ ಕಂಪ್ನಿಗೆ ಹೋಗ್ಬಿಟ್ರು. ಆಮೇಲೆ ನಾನು ಜೊತೆಗೆ ಹೋದೆ. ನನ್ನ ಮಗನ್ನ ನಮ್ಮ ತಾಯಿ ನಮ್ಮ ತಮ್ಮದಿರೇ ಅವರೇ ನೋಡ್ಕೋತಿದ್ರು. ಅವನು ಎಷ್ಟು ಅಮ್ಮನ್ ಬಿಟ್ಟು ಇರ್ತಿದ್ದ ಅಂದ್ರೆ, ಅವ್ರು ನಮ್ಮ ಮನೇಲಿ ಎಷ್ಟು ಪ್ರೀತಿ ಕೊಟ್ಟಿರ್ಬೇಕು. ತಾಯಿನ ಬಿಟ್ಟಿರೋ ಒಂದ್ ಮಗು ಇರ್ಬೇಕಾದ್ರೆ, 4 ವರ್ಷದ 3 ವರ್ಷದ ಮಗು ಇರ್ಬೇಕಾದ್ರೆ ಅಷ್ಟು ಪ್ರೀತಿ ಕೊಟ್ಟು ನನ್ನ ತಮ್ಮದಿರು, ನಮ್ಮ ಅಮ್ಮ, ತಮ್ಮನ ಹೆಂಡ್ತಿರು ಎಲ್ಲರೂ ಬಹಳ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದಾರೆ. ಅಲ್ಲೇನೆ ಅವನನ್ನ ಬಿಟ್ಬಿಟ್ಟು ನಾವು ಇದಕ್ಕೆ ಹೋದ್ವಿ,
ಎಂಕಂಚಿ ಜೋಶಿಯವ್ರ ಕಂಪ್ನಿಗೆ, ಡ್ರಾಮಾ ಕಂಪ್ನಿಗೆ. ಅಲ್ಲಿ ಆಮೇಲೆ ಗುಡಿಗೇರಿ ಕಂಪ್ನಿ, ಹಿಂಗೆ ಸುತ್ತಾಡ್ಕೊಂಡು ಬಂದು ಆಮೇಲೆ ಇದೇ ತರ ಸುತ್ತಾಡ್ತಿದ್ರೆ ನಮ್ಮ ಮಗನ ವಿದ್ಯಾಭ್ಯಾಸದ ಗತಿ ಏನು ಅಂತೇಳಿ ಮತ್ತೆ ನಾನೇ ಜಗದೀಶ್ ಹತ್ರ ಒಂದ್ ಸ್ವಲ್ಪ ವಾದ ಮಾಡಿ, ಜಗಳ ಮಾಡಿ, ಸಣ್ಣದಾಗಿ ಜಗಳ ಅಂತಂದ್ರೆ ಈ ಚರ್ಚೆ ಈ ತರ ಆದ್ಮೇಲೆ ತಿರುಗಿ ನಾವು ಅಂಗಡಿನ ನಮ್ ತಮ್ಮವ್ರು ನೋಡ್ಕೋತಿದ್ರು. ಅವಾಗ ನಾವು ಬಿಟ್ಟು ಹೋದಾಗ ಅದನ್ನ ಮಾರ್ಬಿಡ್ತೀನಿ ಅಂದ್ರು ಜಗದೀಶ್. ಇಲ್ಲ, ಮಾರೋದ್ ಬೇಡ ಮಾವ, ನಾನೇ ತಗೊಂತೀನಿ, ನಾನೇ ನೋಡ್ಕೋತೀನಿ ಅಂತ ಹೇಳಿ ನಮ್ಮ ತಮ್ಮ ತಾನು ವಹಿಸ್ಕೊಂಡು ನಾವೇನ್ ಮಾಡಿದ್ವಿ, ಬಳ್ಳಾರಿಗೆ ಬಂದ್ವಿ. ಮತ್ತೆ ಬಳ್ಳಾರಿಲಿ ನನ್ ಮಗ LKG UKG ಆಯ್ತು, ಬಳ್ಳಾರಿಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೇರ್ಸ್ಬೇಕಲ್ಲ, ಬಾಲಭಾರತಿ ಸ್ಕೂಲಲ್ಲಿ ನನ್ ಮಗಂಗೆ ಅಡ್ಮಿಷನ್ ಆಯ್ತು. ನಾವು ತಿರುಗಿ ಬಳ್ಳಾರಿಗೆ ಬಂದ್ವಿ, ಗಾಂಧಿನಗರದಲ್ಲಿ ಮನೆ ಮಾಡ್ಕೊಂಡಿದ್ವಿ. ಅಲ್ಲಿ ಕೂಡ ಎಲ್ಲಾ ಪೇಪರ್ ಏಜೆನ್ಸಿ ಮಾಡ್ಕೊಂಡು, ನನಗೆ ಟೈಲರಿಂಗ್ ವಿದ್ಯೆ ಗೊತ್ತಿತ್ತಲ್ಲ, ನಾನು ಮಿಷನ್ ಎಲ್ಲಿ ಹೋದ್ರೂ ನಾನು ಆ ಉದ್ಯೋಗ ಬಿಡ್ಲೇ ಇಲ್ಲ. ಅಲ್ಲಿ ಎಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಪರಿಚಯ ಆದ್ರು, ಎಲ್ಲರಿಗೂ ಹೇಳ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ ನಾನು. ಇವತ್ತೇನ್ ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡ್ತಾರಲ್ಲ, ನಾನು ಆ ಕಾಲದಲ್ಲಿ ಬೇಜನ್ ಫ್ಯಾಷನ್ ಡಿಸೈನಿಂಗ್ ಏನ್ ಕಣ್ಣಿಲ್ ನೋಡಿದ್ರೆ ನಾನು ಕಟ್ ಮಾಡ್ತಿದ್ದೆ. ಆಕ್ಚುಲಿ ನಾನು ಹೊಲಿಗೆ ಕಲ್ತಿದ್ದೆ ಒಂದು ವಿಚಿತ್ರ. ಇವತ್ ನಾನು ಹೊಲಿಯೋದ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ನೀವು ಕೋರ್ಸ್ ಆಗಿದ್ಯಾ. ನಾನು ಯಾವ ಕೋರ್ಸು ಮಾಡಿಲ್ಲ. ಅವಾಗ ಏನ್ ಹೇಳ್ತಿದ್ರು, ಏನೋ ಮಾಡಿ ಕಲಿ ನೋಡಿ ತಿಳಿ ಅಂತ. ನಾನ್ ತಿಳ್ಕೊಂಡಿದ್ದೆ ಅಷ್ಟು. ಪ್ರತಿಯೊಂದು ಒಂದ್ ನಾಟಕ ಮಾಡಿದ್ದು ಇದೇ ರೀತಿ, ಟೈಲರಿಂಗ್ ಕಲ್ತಿದ್ದು ಇದೇ ರೀತಿ, ಪ್ರತಿಯೊಂದು ನಾನು ಏನು ವಿದ್ಯೆಗಳು, ಇವತ್ ಮ್ಯಾಜಿಕ್ ಶೋ ಕೂಡ ಮಾಡಿದೆ ನಾನು, ಅದನ್ನ ಮುಂದೆ ಬರ್ತೀನಿ ಹೇಳ್ತೀನಿ ವಿಷಯನ. ಎಲ್ಲಾನು ನೋಡಿ ನೋಡಿ ಕಲ್ತಿದ್ದು ವಿದ್ಯೆಗಳೇ ಹೆಚ್ಚು. ನಾನು ಕ್ಲಾಸ್ಗೆ ಹೋಗಿ ಕಲ್ತಿದ್ದೆ ಖಂಡಿತ ಇಲ್ಲ. ನಮ್ಮ ಅಜ್ಜಿ ಹೊಲಿತಾ ಇದ್ರು ಬಟ್ಟೆಗಳು, ಅವ್ರ ಬಟ್ಟೆ ಹೊಲಿಯೋದು ನೋಡಿ ನೋಡಿ ಪಕ್ಕದಲ್ಲಿ ಕೂತ್ಕೊಂಡು ಕಲ್ತಿದ್ದೆ. ನಾನು 5ನೇ ಕ್ಲಾಸ್ ಇರೋವಾಗ್ಲೇ ನಮ್ಮ ಅಜ್ಜಿ ಕಟ್ ಮಾಡಿದ್ದು ಬ್ಲೌಸ್ ಅನ್ನ, ಅಜ್ಜಿ ನಾನು ಹೊಲಿತೀನಿ ಬಿಡು ಅಂತ ಅಜ್ಜಿ ಹತ್ರ ಜಗಳ ಮಾಡಿ ಕೂತ್ಕೊಂಡು ಅವ್ರ ಹತ್ರ ಹೇಳ್ಸ್ಕೊಂಡು ಹೊಲ್ದಿದ್ದು ನನಗೆ ಇವತ್ತಿಗೂ ನೆನಪಿದೆ. ನಾನು 5ನೇ ಕ್ಲಾಸ್ ಚಿಕ್ಕ ಹುಡುಗಿ. ಆವಾಗಲೇ ಫಸ್ಟ್ ಬ್ಲೌಸ್ ಹೊಲ್ದಿದ್ದು ಅಜ್ಜಿ. ನಾನು ಅಜ್ಜಿ ಕಟ್ ಮಾಡಿಕೊಟ್ರು, ಹೊಲ್ದಿದ್ದೆ. ಆ ತರ ನೋಡಿ 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 ಅಜ್ಜಿ ಹತ್ರ ಹೇಳಿಸ್ಕೊಂಡು ನಾನು ಪಾಠ ಕಲ್ತಿದ್ದು, ಹೊಲಿಗೆ ಪಾಠ. ಆಮೇಲೆ ಒಂದು ನಿಕ್ಕರು ಮತ್ತೆ ಶರ್ಟ್ ಹೊಲಿಯೋದು ಕಲಿಯಕ್ ಮಾತ್ರ 1 ತಿಂಗಳು ನಮ್ಮೂರಲ್ಲೇ ಮಹಿಳಾ ಸಮಾಜ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿದ್ದೆ 1 ತಿಂಗಳು ಮಾತ್ರ ಅದನ್ನೆಲ್ಲ ಕಲಿಯಕ್ಕೆ. ಹಿಂಗೆ ನೋಡಿ ಒಂದೊಂದೊಂದೊಂದು ಹಿಂದಿಂದೆಲ್ಲ ಮತ್ತೆ ನೆನಪಾಗತ್ತೆ. ಒಂದು ವಿಷಯ ಬಂದ್ರೆ ಹಿಂದಿಂದ ಇನ್ನೊಂದು ನೆನಪಾಗತ್ತೆ. ಆತರ ಬಳ್ಳಾರಿಲಿ ನಾನು ಹೊಲಿಗೆ ಇದು ಕೆಲಸ ಮಾಡ್ತಿದ್ದೆ. ಜಗದೀಶ್ ಪೇಪರ್ ಏಜೆನ್ಸಿ ಮಾಡ್ಕೊಂಡಿದ್ರು. ಆಮೇಲೆ ಮ್ಯಾಜಿಕ್ ಶೋ ಮಾಡ್ತಿದ್ವಿ ಅಲ್ಲಲ್ಲಿ. ಜಗದೀಶ್ ಅವ್ರ ತಾತನಿಂದ ಬಂದಿದ್ ಬಳವಳೆ ಅದು ಮ್ಯಾಜಿಕ್ ಶೋ ಸ್ಕೂಲ್ಗಳಿಗೆ ಹೋಗಿ ಮ್ಯಾಜಿಕ್ ಶೋ ಮಾಡ್ತಿದ್ರು. ಹೀಗೆ ನಮ್ ಜೀವನ ನಡೆದಿತ್ತು. ನನ್ನ ಮಗ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. ಆಮೇಲೆ ಏನಾಯ್ತು, ಗದಗ ಪುಟ್ಟರಾಜ್ ಗವಾಯಿಗಳು ಹೋಗಿ ಕೇಳಿದ್ರು ಜಗದೀಶ್, ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಂಡಿವಿ, ಏನ್ ಮಾಡ್ಬೇಕು ಅಂತ. ಜಗದೀಶ್ ಹೋಗಿ ಗವಾಯಿಗಳ ಹತ್ರ, ಪುಟ ಹೆಜ್ಜಾರ್ ಹತ್ರ ಮಾತಾಡಿದ್ರು. ನೀವು ಬೆಂಗಳೂರಿಗೆ ಹೋಗೋಕ್ ಮೊದ್ಲು ಯಡಿಯೂರ್ಗೆ ಹೋಗ್ರಿ, ಯಡಿಯೂರಲ್ಲಿ ಗದ್ದಿಗೆ ಮೇಲಿನ ತುಂಬೆ ಹೂ ಕೇಳಿ, ಬೆಸ ಬಂದ್ರೆ ಬೆಂಗಳೂರಿಗೆ ಹೋಗ್ರಿ, ಸರಿ ಬಂದ್ರೆ ಹೋಗ್ಬೇಡ್ರಿ ಅಂತ ಅವ್ರು ಅಪ್ಪಣೆ ಕೊಟ್ರು. ಸೊ ಆ ಒಂದು ಗುರುಗಳು ಅಪ್ಪಣೆ ಇದ್ರ ಪ್ರಕಾರ ನಾವು ಬೆಂಗಳೂರಿಗೆ ಬರೋಕ್ ಮುಂಚೆ ಯಡಿಯೂರ್ಗೆ ಹೋದ್ವಿ. ಅಲ್ಲಿ 15 ದಿವಸ ಒಂದು ರೂಮ್ ಮಾಡ್ಕೊಂಡಿದ್ವಿ. ಅವಾಗೇನ್ ಬರೀ 15 ರೂಪಾಯಿ ಯಡಿಯೂರಲ್ಲಿ ಒಂದು ರೂಮ್ಗೆ. ಅಲ್ಲಿದ್ವಿ ನಾವು. ಅಲ್ಲಿ ಇದ್ದು ಸುತ್ತ ಸ್ಕೂಲ್ಗಳು ಎಷ್ಟಿರ್ದವೆ, ಎಲ್ಲ ಸ್ಕೂಲ್ಗಳಲ್ಲಿ ಮ್ಯಾಜಿಕ್ ಮಾಡ್ಕೊಂಡ್ ಬರೋದು ನಾವು. ಅದು ರೂಮ್ಗೆ 15 ರೂಪಾಯಿ ಬಾಡಿಗೆ ಕೊಡ್ಬೇಕು. ಆಮೇಲೆ ಊಟ ದಿನ ಅಲ್ಲಿ ಯಡಿಯೂರು ಸಿದ್ಲಿಂಗೇಶನ್ ಪ್ರಸಾದದ ತಗೋತಾ ಇದ್ವಿ. ಹಂಗೆ ಬರಬಾರ್ದಲ್ಲ, ಅಲ್ಲೇನಾದ್ರು ಒಂದು ಕಾರಣಕ್ಕೆ ನಮ್ದು ಅಂತ ಹಾಕ್ ಬರ್ಬೇಕಲ್ಲ ಒಂದ್ ಸ್ವಲ್ಪ. ದಿನ ಪ್ರಸಾದ ತಗೊಂಡ್ಮೇಲೆ ನಾವು ಅಲ್ಲಿ ಪ್ರಸಾದದ ಕಾಣಿಕೆ, ಆ ತರ ಒಂದು ಉದ್ದೇಶದಿಂದ ಅಲ್ಲಿ ಮ್ಯಾಜಿಕ್ ಶೋ ಮಾಡ್ಕೊಂಡು ಅಲ್ಲಿ 15 ದಿವಸ ಮಠದಲ್ಲಿದ್ದು, ಆಮೇಲೆ ಈ ತರ ಪುಟ ಹೆಜ್ಜರು ಕಳಿಸಿದ್ದಾರೆ ಅಂತ ಕೇಳಿದಾಗ ಅವರು ಗದ್ದಿಗೆ ಮೇಲಿನ ತುಂಬೆ ಹೂ ತಕ್ಕೊಟ್ರು. 17 ಹೂ ಬಂತು. 17 ಬಂತು. ಆವಾಗ ನಾವು ಬೆಂಗಳೂರಿಗೆ ಬರೋ ಪ್ರಯತ್ನ ಮಾಡಿದ್ವಿ. ಮತ್ತೆ ಊರಿಗೆ ಹೋಗಿ ಎಲ್ಲ ಮನೆಯಲ್ಲೆಲ್ಲ ವಿಷಯ ತಿಳಿಸಿ ಬೆಂಗಳೂರಿಗೆ ಬರ್ಬೇಕು. ಬಂದ್ರೆ ಎಲ್ಲಿರ್ಬೇಕು ಅದು ಪ್ರಶ್ನೆ ಬಂತು, ಎಲ್ಲಿರೋದು ಹೆಂಗಿರೋದು ಅಂತ. ಅವಾಗ ಇಲ್ಲಿ ನಾನ್ ಚಿಕ್ಕ ಹುಡುಗಿರುವಾಗ ನಮ್ಮನೆ ಎದುರುಗಡೆ, ನನಗೆ 7 ವರ್ಷ ಇರ್ಬೇಕು ಅವಾಗ, ನಮ್ಮನೆ ಎದುರುಗಡೆ ಕಬ್ಬಾಳಣ್ಣ ಅಂತ ಒಬ್ರು ಇದ್ರು. ಅವರು ಈ ಕಡೆ ಬೆಂಗಳೂರು ಕಡೆಯವರು, ರಾಮನಗರ ಹತ್ರ ಕೋನ್ಮಾನಹಳ್ಳಿ ಅಂತ ಅವ್ರ ಊರು. ಅವ್ರು ಇಲ್ಲೇ ಬೆಂಗಳೂರಲ್ಲಿ ಇದ್ರು. ಅವ್ರು ಇಂಜಿನಿಯರ್ ಆಗಿದ್ರು. ಅವರು ಹೆಂಡತಿ ಲಕ್ಷ್ಮೀ ದೇವಿ ಅಂತ, ವೆಂಕಟಲಕ್ಷ್ಮಿ ಅಂತ. ಅವರು ನಮ್ ಅಣ್ಣ ಅತ್ತಿಗೆ ಅಂತ ಕರಿತಿದ್ದೆ. ಚಿಕ್ಕ ಹುಡುಗಿರುವಾಗ ಅಣ್ಣ ಅತ್ತಿಗೆ ಅಂತ ಕರೆದಿದ್ದು, ಇವತ್ತಿಗೂ ನಮ್ಗೆ ಅಣ್ಣ ಅತ್ತಿಗೆನೆ. ಅವರು ಅತ್ತಿಗೆಮ್ಮ ನಾನು ಕರಿತಾ ಇದ್ದೆ. ನಮ್ ತಾಯಿ ತರವಾಯ ನೀನೇ ಅಂತಿದ್ದೆ ಆ ಅಮ್ಮನಿಗೆ. ಅಷ್ಟು ಇವತ್ತಿಗೂ ಅದೇ ಪ್ರೀತಿ ಇದೆ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಯಲ್ಲಿ 15 ದಿವಸ ಇದ್ವಿ. ಇಲ್ಲಿ ಬಂದು ಅವ್ರನ್ನ ಕೇಳಿದೆ, ಈ ತರ ನಾವು ಬೆಂಗಳೂರಿಗೆ ಬರ್ಬೇಕು ಅನ್ಕೊಂಡಿದೀವಿ, ನಿಮ್ ಮನೆಯಲ್ಲಿ ಈ ತರ ಇದ್ಬಿಟ್ಟು ಮನೆ ನೋಡ್ಕೋತೀವಿ. ಆಯ್ತು ಕಣವ, ಯಾರು ಬಿಡ ಅಂತಾರೆ ಬಾ ಅಂತಂದ್ರು. ಸರಿ, ಅವ್ರ ಮನೇಲಿ ಇದ್ಬಿಟ್ಟು ನಾವು ಮನೆ ನೋಡ್ಕೊಂಡ್ವಿ. ಮನೆ ನೋಡ್ಕೊಂಡು ಆಮೇಲೆ ಸಂಪಂಗಿ ರಾಮನಗರದಲ್ಲಿ ಮನೆ ಮಾಡಿದ್ವಿ. 500 ರೂಪಾಯಿ ಮನೆ ಬಾಡಿಗೆ,
10,000 ರೂಪಾಯಿ ಅಡ್ವಾನ್ಸ್. 10,000 ರೂಪಾಯಿ ಅಡ್ವಾನ್ಸ್ ನಮ್ಮ ತಮ್ಮ ಜೋಡಿಸ್ಕೊಟ್ರು. ಅವಾಗ ನಮ್ಮ ಹತ್ರ ಅದೇನು ದುಡ್ಡು ಏನೂ ಇರಲಿಲ್ಲ ನಮ್ಮ ಹತ್ರ. ನನ್ನ ತಮ್ಮ ಜೋಡಿಸಿ ಕೊಟ್ಟ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಂಡು ಬೆಂಗಳೂರು ಸಂಪಂಗಿ ರಾಮನಗರಕ್ಕೆ ವಲಸೆ ಬಂದ್ವಿ. ಮೊಟ್ಟ ಮೊದಲು 92ನೇ ಇಸ್ವಿ ಬೆಂಗಳೂರಿಗೆ ಬಂದ್ವಿ.